ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ಬರ್ತಿದೆ ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ, ಶಫಲ್ ಮಾಡಿಟ್ಟಿದ್ದೀನಿ. ನಿಮ್ಗೆ ಯಾವ್ದು ನಂಬರ್ ಅಟ್ರಾಕ್ಟ್ ಅನ್ನಿಸ್ತಿದೆ ಆ ಫೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ನ ಜೊತೆ ಇದೇ ರೀತಿಯಾಗಿರಲಿ. ಒಂದು ನಿಮಿಷ ಪಾಸ್ ಮಾಡಿ ನಿಮ್ಗೆ ಇಷ್ಟವಾದ ಫೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಈ ಒಂದು ವಾರದಲ್ಲಿ ಏನು ಚೇಂಜಸ್ ಬರ್ತಿದೆ ನಿಮ್ಮ ಬದುಕಲ್ಲಿ ನೋಡೋಣ. ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀರಿ. ಫೈಲ್ ನಂಬರ್ 1, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗುತ್ತೆ ನಿಮಗೆ ನೋಡೋಣ. ಫೈಲ್ ನಂಬರ್ 1, ವರಾಹಿ ದೇವಿ ಅಮ್ಮನ ಅನುಗ್ರಹ ಆಶೀರ್ವಾದ ಹೆಚ್ಚಾಗಿದೆ. ತಾಯಿ ವರಾಹಿ ದೇವಿ ಅಮ್ಮನ ಅನುಗ್ರಹ, ರಕ್ಷಣೆ ನಿಮ್ಮ ಮನೆಯ ಸುತ್ತ ಇದೆ. ಏನು ನೀವು ಪ್ರಾರ್ಥನೆ ಅರಿಕೆನ ಮಾಡಿರಬಹುದು ಕೆಲವರಲ್ಲಿ. ಖಂಡಿತ ನಿಮ್ಮ ಅರಿಕೆ ಪ್ರಾರ್ಥನೆ ತೀರಿಸೋ ಟೈಮಿಂಗ್ ಬಂದಿದೆ, ಅರಿಕೆನ ಸಲ್ಲಿಸೋ ಟೈಮ್ ಬಂದಿದೆ. ಖಂಡಿತ ನಿಮ್ಮ ಇಷ್ಟಾರ್ಥ ಈ ಒಂದು ವೀಕಲ್ಲಿ ನೆರವೇರ್ತದೆ. ಹಾಗೂ ಈ ಒಂದು ವೀಕಲ್ಲಿ ಬಹಳಷ್ಟು ನಿಮ್ಮ ಲೈಫಲ್ಲಿ ಬದಲಾವಣೆಯನ್ನು ನೀವು ನೋಡ್ತಿದ್ದೀರಾ, ಹಾಗೂ ಹೊಸ ಮಾಹಿತಿನ ತಿಳ್ಕೊಳ್ತಿದ್ದೀರಾ. ನಿಮ್ಮ ಮನೆಗೆ, ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ. ಆ ವ್ಯಕ್ತಿನ ನೀವು ತುಂಬ ಪ್ರೀತಿಯಿಂದನೂ ತುಂಬ ಕೋಪದಿಂದನೂ ಸ್ವಾಗತ ಮಾಡ್ತಿದ್ದೀರಾ. ಆ ವ್ಯಕ್ತಿ ನಿಮ್ಮ ಶತ್ರು ಆಗಿರಬಹುದು, ನೀವು ಇಷ್ಟಪಡ್ತಿರೋ ಪರ್ಸನ್ ಆಗಿರಬಹುದು. ಈ ಒಂದು ವೀಕಲ್ಲಿ ಬಹಳಷ್ಟು ಚೇಂಜಸ್ ಇದೆ. ಬಹಳಷ್ಟು ನೀವು ಅಂದ್ಕೊಂಡಿರೋ ಅಂತಹ ಕೆಲಸನ ಕಂಪ್ಲೀಟ್ ಮಾಡ್ಕೋತಿದ್ದೀರಾ. ಫೈಲ್ ನಂಬರ್ 1, ಲೆಟ್ಸ್ ಸಿ. ಕಾರ್ಡ್ಸಿಂದ ಈ ಮೆಸೇಜಸ್ ಸಿಗ್ತಿದೆ ನಿಮಗೆ ನೋಡೋಣ. ಈ ಒಂದು ವೀಕಲ್ಲಿ ಒಂದು ರೀತಿ ನೀವು ತುಂಬ ಬ್ರೈಟ್ ಆಗಿ ಕಾಣಿಸ್ತಿದ್ದೀರಾ ಎಲ್ಲರ ಕಣ್ಗೂ. ಅದೇ ನಿಮಗೆ ತುಂಬಾನೇ ದೃಷ್ಟಿ ದೋಷ ಆಗ್ತದೆ. ಈವಿಲ್ ಐ ಕಣ್ಣು ದೃಷ್ಟಿ ಬೀಳ್ತಿದೆ. ಬಿಕಾಸ್ ಆಫ್ ನೀವು ಮಾಡ್ತಿರೋ ಕೆಲಸಗಳು, ನೀವು ತಗೊಳ್ತಾ ಇರೋ ನಿರ್ಧಾರ, ಈ ಒಂದು ವೀಕಲ್ಲಿ ನೀವು ಇಡ್ತಾ ಇರೋ ಸ್ಟೆಪ್ಪಲ್ಲಿ, ಅಥವಾ ನಿಮಗೆ ಏನು ನೀವು ಕೆಲಸ ಇಲ್ಲದೆ ಕೂತ್ಕೊಂಡಿದ್ದೀರಾ, ನೀವು ಜಾಬ್ನ ಸರ್ಚ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಜಾಬ್ ಆಫರ್ ಸಿಗ್ತಿದೆ, ಒಂದೊಳ್ಳೆ ಆಪರ್ಚುನಿಟಿ ಸಿಗ್ತಿದೆ, ಒಂದೊಳ್ಳೆ ಸಕ್ಸಸ್ ನಿಮಗೆ ಸಿಗ್ತಿದೆ. ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಹಾಗೂ ಅವ್ರು ಹೇಳೋ ಮಾತನ್ನ ನೀವು ಆಲಿಸ್ಬೇಕಾಗಿದೆ. ಹೆಚ್ಚು ನೀವು ತುಂಬ ನಿಮ್ಮ ತಂದೆ ತಾಯಿ ಮಾತಾಡ್ತಿದ್ದೀರಾ, ಎದುರುತ್ತಾ ಮಾತಾಡ್ತಿದ್ದೀರಾ, ಅದನ್ನು ಕಮ್ಮಿ ಮಾಡಿ. ಈ ಒಂದು ವೀಕಲ್ಲಿ ನಿಮ್ಮ ತಂದೆ ತಾಯಿ ಏನು ಹೇಳ್ತಿದ್ದಾರೆ, ಸ್ಟೂಡೆಂಟ್ಸ್ ಆಗಿರಬಹುದು, ನಿಮ್ಮ ಒಂದು ಜಾಬ್ ವಿಚಾರವಾಗಿ ಆಗಿರಬಹುದು, ನಿಮ್ಮ ಮ್ಯಾರೇಜ್ ವಿಚಾರವಾಗಿ ಆಗಿರಬಹುದು. ಅವ್ರು ಹೇಳೋ ಮಾತನ್ನು ಕೇಳಿ. ಖಂಡಿತ ನಿಮ್ಗೆ ಇನ್ನಷ್ಟು ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ. ಎಂಗೇಜ್ಮೆಂಟ್ ಆಗ್ತಿದೆ. ಈ ಒಂದು ವೀಕಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಆ ವಿಚಾರದ ಬಗ್ಗೆ ಹೆಚ್ಚು ಮಾತಾಡ್ತಿದ್ದೀರಾ, ಹಾಗೂ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ಬಗ್ಗೆ ಹೆಚ್ಚು ಮಾತಾಡ್ತಿದ್ದೀರಾ. ಹಾಗೂ ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ ನಿಮಗೆ ಎಂಗೇಜ್ಮೆಂಟ್ ಆಗ್ತಿದೆ. ಹಾಗೂ ಸಿಂಗಲ್ಸ್ಗೆ ಮ್ಯಾರೇಜ್ ಫಿಕ್ಸ್ ಆಗ್ತಿಲ್ಲ ಅಂತ ನೀವೇನು ಗಣೇಶನಿಗೆ ಅರ್ಕೆನ ಮಾಡಿದ್ದೀರಾ, ಪ್ರಾರ್ಥನೆ ಮಾಡಿದ್ದೀರಾ. ಖಂಡಿತ ಅರ್ಕೆ ಪ್ರಾರ್ಥನೆ ಈ ಒಂದು ವೀಕಲ್ಲಿ ನೆರವೇರ್ತಿದೆ. ನೀವು ಅನ್ಕೊಂಡಿರೋ ಯಾವ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಒಂದು ಮ್ಯಾರೇಜ್ಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ, ವಧುವಾರ ಫಿಕ್ಸ್ ಆಗ್ತಿದೆ ಈ ಒಂದು ವೀಕಲ್ಲಿ. ಹಾಗೂ ನಿಮಗೆ ಒಂದು ರಿಂಗ್ ಕೂಡ ಗಿಫ್ಟ್ ಆಗಿ ಸಿಗ್ತಿದೆ. ಆ ರಿಂಗ್ ನಿಮಗೆ ನಿಮ್ಮ ಕೈಗೆ ಧರಿಸಿದ ಮೇಲೆ ಬಹಳಷ್ಟು ಚೇಂಜಸ್, ಬಹಳಷ್ಟು ಬದಲಾವಣೆಗಳು ನಿಮಗೆ ಆಗ್ತಿದೆ. ಅದನ್ನು ನೋಡಿ ಸಹಿಸ್ಲಿಕ್ಕೆ ಆಗದೇ ಇರೋ ವ್ಯಕ್ತಿಗಳು ನಿಮ್ಮ ಒಂದು ಕುಟುಂಬದ ಸದಸ್ಯರಾಗಿದ್ದಾರೆ, ನಿಮ್ಮ ಒಂದು ಸಂಬಂಧಿಕರು. ಅದ್ರ ಬಗ್ಗೆ ಹೆಚ್ಚು ನೀವು ಟೆನ್ಷನ್ ತಗೋತಿದ್ದೀರಾ. ಮುಂದೇನು ಮಾಡ್ತಾರೆ, ಮುಂದೇನಾಗುತ್ತೆ, ಈ ಒಂದು ಕೆಟ್ಟ ದೃಷ್ಟಿಯಿಂದ, ಈ ಒಂದು ನೆಗೆಟಿವಿಟಿಯಿಂದ ಏನು ಮಾಡ್ತಾನೆ ನನಗೇನೋ ಒಂದು ಭಯ, ಆತಂಕ ಇದೆ. ಸೊ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿನೂ ಇದೆ, ಹಾಗೂ ನಿಮಗೆ ನೆಗೆಟಿವಿಟಿಯೂ ಕೂಡ ಮಾಡಿದ್ದಾರೆ. ಅದರಿಂದ ನಿಮಗೆ ಕ್ಲೆನ್ಸ್ ಆಗ್ತಿದೆ. ಈ ಒಂದು ವೀಕಲ್ಲಿ ನೀವು ಅದನ್ನು ಕ್ಲೆನ್ಸ್ ಮಾಡ್ಕೋತಿದ್ದೀರಾ.
ತಿಳ್ಕೊಳ್ಬೇಕಾಗಿರೋ ಸತ್ಯತೆ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡ್ತಿಲ್ಲ ಅನ್ಸುತ್ತೆ. ಹೋದ್ ವೀಕಲ್ಲಿ ನಿಮಗೆ ಆಗಿರೋ ಒಂದು ಘಟನೆ ಬಗ್ಗೆ ಇನ್ನು ಹೆಚ್ಚು ವರಿ ಮಾಡ್ತಿರಬಹುದು. ಈ ವೀಕಲ್ಲಿ ಅದ್ರ ಸತ್ಯತೆ ನಿಮ್ಮ ಕಣ್ಣು ಮುಂದೆ ಒಂದು ಪರ್ಫೆಕ್ಷನ್ ಕರೆಕ್ಟಾಗಿ ನಿಮಗೆ ಕಾಣಿಸಿದ್ರು ಯಾಕೋ ಒಂದು ರೀತಿ ಭಯ ಪಡ್ತಿದ್ದೀರಾ. ಅದನ್ನ ಹೌದಾ ಇಲ್ವಾ ಅಂತ ಅದನ್ನ ಹೇಗೆ ನಾನು ತಗೊಳ್ಳಿ ಅನ್ನೋದು ರೀತಿಯಾದ ಒಂದು ಮೈಂಡ್ ಸೆಟ್ಟಲ್ಲಿದ್ದೀರಾ. ಅದು ನಿಮ್ಮ ಕಣ್ಮುಂದೆ ಭಗವಂತ ಸತ್ಯನ ತೋರಿಸಿದ್ರು ನೀವು ನಂಬ್ತಾ ಇಲ್ಲ, ನೀವು ಒಪ್ಕೊತಾ ಇಲ್ಲ ಆ ವ್ಯಕ್ತಿ ಆ ರೀತಿ ಅಲ್ಲ ಅನ್ನೋ ಒಂದು ನಿಮ್ಮ ಮೈಂಡ್ ಹಾಗೂ ನಿಮ್ಮ ಮನಸ್ಸು ಫಿಕ್ಸ್ ಮಾಡ್ಕೊಂಡಿದ್ದೀರಾ. ನಿಮಗೆ ನೀವು ನಂಬಿರೋ ವ್ಯಕ್ತಿಯಿಂದನೇ ನಿಮಗೆ ಹರ್ಟ್ ಆಗಿದೆ, ನಿಮಗೆ ನೋವಾಗಿದೆ, ನಿಮಗೆ ಅವಮಾನ ಆಗಿದೆ. ಬಟ್ ನೀವು ಆ ವ್ಯಕ್ತಿ ರೀತಿ ನನ್ನ ಲೈಫಲ್ಲಿ ಮಾಡಿರೋದಿಲ್ಲ ಅನ್ನೋ ಒಂದು ಥಾಟ್ಸ್ ಇರ್ಬೋದು. ಆ ವ್ಯಕ್ತಿಯಿಂದ ನೀವು ಕೆಲಸ ಕೂಡ ಕಳ್ಕೊಂಡಿರಬಹುದು. ಮತ್ತೆ ಕೆಲಸಕ್ಕೋಸ್ಕರ ಇಲ್ಲಿ ನೀವು ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಖಂಡಿತ ನಿಮಗೆ ಒಳ್ಳೆ ಜಾಬ್ ಆಫರ್ ಕೂಡ ಸಿಗ್ತಿದೆ. ಯಾಕೋ ಮನಸ್ಸು ಚಂಚಲತೆ ಇದೆ. ಹೊಸ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ವೆಯ್ಟ್ ಮಾಡ್ತಿದ್ದೀರಾ. ಖಂಡಿತ ನೀವು ಆ ಪ್ರೀತಿಯಲ್ಲಿ ಹೊಸ ತಿರುಗನ್ನ ನೀವು ತಗೋತಿದ್ದೀರಾ. ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಮಾತಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ, ನೀವು ಕೂಡ ಅವ್ರ ಜೊತೆ ಮಾತಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದೀರಾ. ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಮುನಿಸುಗಳು ಕೋಪಗಳು ಪ್ರೀತಿಯಲ್ಲಿದೆ. ಸೊ ನಿಮ್ಮ ಪ್ರೀತಿ, ನಿಮ್ಮ ಒಂದು ನಂಬಿಕೆ ನಿಮ್ಮ ಪರ್ಸನ್ ಉಳಿಸ್ಕೋತಿದ್ದಾರೆ, ಅವರ ನಂಬಿಕೆನ ನೀವು ಉಳಿಸ್ಕೋತಿದ್ದೀರಾ, ಹೆಚ್ಚು ಮಾತಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಹೆಚ್ಚು ಬೆರೀತಿದ್ದೀರಾ ಹಾಗೂ ಹೆಚ್ಚು ತಿಳ್ಕೊಳ್ತಿದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ. ಅವರು ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಹೆಚ್ಚಿನ ಕ್ಲಾರಿಟಿ ನಿಮಗೆ ಸಿಗ್ತಿದೆ. ಅವರು ನಿಮ್ಮ ಲೈಫಿಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತಾ, ನಮ್ಮ ಕುಟುಂಬಕ್ಕೆ ಇವರು ಒಗ್ತಾರ ಅನ್ನೋದನ್ನ ಹೆಚ್ಚು ನೀವು ತಿಳ್ಕೊಳ್ತಿದ್ದೀರಾ. ಎಸ್, ಹಿಂದೆ ಆಗಿರೋ ಘಟನೆಗಳ ಬಗ್ಗೆ ನೀವು ವರಿ ಮಾಡ್ತಿದ್ದೀರಾ, ಟೆನ್ಷನ್ ತಗೋತಿದ್ದೀರಾ, ಬ್ಲಾಕೇಜಸ್ ಆಗಿದೆ, ಸ್ವಲ್ಪ ಯಾವುದೋ ದೃಷ್ಟಿ ದಾಟಿರೋದನ್ನ ಅಥವಾ ಯಾರೋ ನೆಗೆಟಿವಿಟಿ ಮಾಡಾಕಿರೋದನ್ನ ನೀವು ದಾಟಿದ್ದೀರಾ. ಅಥವಾ ನಿಮ್ಮ ವೆಹಿಕಲ್ಸ್ನ ನೀವು ಅದ್ರ ಮೇಲೆ ಡ್ರೈವಿಂಗ್ ಮಾಡಿರಬಹುದು, ಅದನ್ನು ಕೂಡ ಕ್ಲೆನ್ಸ್ ಮಾಡಿ, ನಿಮ್ಮ ವೆಹಿಕಲ್ ಕೂಡ ಕ್ಲೆನ್ಸ್ ಮಾಡಿ, ಹಾಗೂ ನೀವು ಕೂಡ ಕ್ಲೆನ್ಸ್ ಆಗಬೇಕಾಗಿದೆ. ಅದರಿಂದ ಸ್ವಲ್ಪ ನಿಮ್ಗೆ ಯಾಕೋ ಡಿಸ್ಟರ್ಬೆನ್ಸ್ ಇದೆ, ಸಣ್ಣ ಪುಟ್ಟ ವಿಚಾರಕ್ಕೆ ಕೂಗಾಡ್ತಿದ್ದೀರಾ. ಎಸ್, ಯಾರೋ ದೃಷ್ಟಿ ದಾಟಿರೋದನ್ನ ಯಾರೋ ಏನು ನೆಗೆಟಿವಿಟಿ ಮಾಡಿ ಥ್ರೋಔಟ್ ಮಾಡಿರ್ತಾರೆ, ಅದನ್ನು ನೀವು ದಾಟಿರಬಹುದು. ಅದನ್ನು ನೀವು ಕ್ಲೆನ್ಸ್ ಮಾಡ್ಕೋಬೇಕಿದೆ. ಯಾರಿಗೆ ಇದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಯಾರು ನಿಮ್ಮ ಬಗ್ಗೆ ನಿನ್ನ ಕೈಲಿ ಏನೂ ಆಗೋದಿಲ್ಲ, ನೀನು ಏನು ಮಾಡೋಕ್ಕಾಗೋದಿಲ್ಲ, ನಿಂಗೇನೋ ಅವಕಾಶ ಸಿಕ್ಕಲ್ಲ, ನೀನು ಹಿಂಗೆ ಇರಬೇಕಾಗತ್ತೆ ಅಂತ ನಿಮಗೆ ಯಾರು ಟಾಂಟ್ ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ ಅಂತಹ ವ್ಯಕ್ತಿಗಳಿಗೆ ನೀವು ಒಂದೊಳ್ಳೆ ಚಾಲೆಂಜ್ ತಗೊಂಡು ಆ ಮಾತನ್ನು ನೀವು ಮನಸ್ಸಿಗೆ ತಗೊಂಡು ಏನು ಮಾಡಬೇಕು ನಿರ್ಧಾರ ತಗೋತಿದ್ದೀರಾ. ಈ ಒಂದು ವೀಕಲ್ಲಿ ತಗೊಳ್ಳೋ ಡಿಸಿಷನ್ಸ್ ನಿಮಗೆ ಹೆಚ್ಚು ಹೆಲ್ಪಿಂಗ್ ಹ್ಯಾಂಡ್ ಸಿಗ್ತಿದೆ. ಹೊಸ ಪರ್ಸನ್ಸಿಂದ ನಿಮಗೆ ಒಂದು ಪ್ರೋತ್ಸಾಹ ಸಿಗ್ತಿದೆ. ಇದನ್ನು ಮಾಡುವಂಥ ನಿಮಗೆ ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಹೆಲ್ಪ್ನ ಮಾಡ್ತಿದ್ದಾರೆ, ನಿಮ್ಮ ಸ್ನೇಹಿತರು ನಿಮಗೆ ಹೆಲ್ಪನ್ನು ಮಾಡ್ತಿದ್ದಾರೆ, ನಿಮ್ಮ ಜಾಬ್ ವಿಚಾರವಾಗಿ ಹಾಗೂ ನಿಮಗೆ ಏನು ಪ್ರಾಬ್ಲಮ್ಸ್ ಇದೆ ಅದರಿಂದ ಹೊರಗಡೆ ಕರ್ಕೊಂಡು ಬರಲಿಕ್ಕೆ ನಿಮಗೆ ತುಂಬ ಸಹಾಯ ಮಾಡ್ತಿದ್ದಾರೆ. ಪರಿಚಿತರು ಅಪರಿಚಿತರು ಕೂಡ ನಿಮಗೆ ಹೆಚ್ಚಿನ ಸಹಾಯ ಮಾಡ್ತಿದ್ದಾರೆ. ಬಹಳಷ್ಟು ಆಪರ್ಚುನಿಟಿ ಸಿಗ್ತಿದೆ. ನೀವೇನು ಕೆಲಸ ಕೈಗೆ ಹಾಕಿದ್ದೀರಾ ಖಂಡಿತ ಅದರಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ಖಂಡಿತ ಆ ಒಂದು ಕೆಲಸ ಖಂಡಿತ ಸಕ್ಸಸ್ ನಿಮಗೆ ತಂದುಕೊಡುತ್ತೆ. ಭೂಮಿ ವಿಚಾರವಾಗಿ ಹಾಗೂ ಪ್ರಾಪರ್ಟಿ ವಿಚಾರವಾಗಿ ನೀವೇನಾದರೂ ಖರೀದಿ ಮಾಡಬೇಕು ಸರ್ಚ್ ಮಾಡ್ತಿದ್ರೆ ಖಂಡಿತ ನಿಮಗೆ ಈ ಒಂದು ವೀಕಲ್ಲಿ ಹೆಚ್ಚಿನ ಲಾಭ ಇದೆ. ಹಾಗೂ ನೀವು ಆ ಭೂಮಿ ಖರೀದಿ ಮಾಡಿದ್ಮೇಲೆ ನಿಮಗೆ ಬಹಳಷ್ಟು ಇನ್ನಷ್ಟು ಅನುಕೂಲತೆಗಳು ಆಗ್ತಿದೆ. ಒಂದು ರೀತಿ ವಿಕ್ಟ್ರಿಯ ಮೂಮೆಂಟ್ ನಿಮಗೆ ಆಗ್ತಿದೆ ಮುಂದಿನ ದಿನಗಳಲ್ಲಿ. ನಿಮ್ಮ ಪೂರ್ವಜರರು ನಿಮಗೆ ಕೊಡ್ತಾರೆ ಸೂಚನೆ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಿದೆ. ಹಾಗೂ ನಿಮ್ಮ ಪಿತೃ ದೇವತೆಯ ಅನುಗ್ರಹ ಹೆಚ್ಚಾಗಿ ನಿಮ್ಮ ಮನೆ ಮೇಲೆ ನಿಮ್ಮ ಮೇಲೆ ಇದೆ. ಸೊ ಏನೋ ನಿಮ್ಮ ಹಿರಿಯರು ಸೂಚನೆ ಕೊಡ್ತಿರೋದನ್ನ ನೀವು ನಿಮ್ಮ ಡ್ರೀಮ್ಸಲ್ಲಿ ಆ ಸೂಚನೆ ಕೊಡ್ತಿರೋದನ್ನ ನೀವು ತೆಗೆದಾಕಿರಬಹುದು, ಅಥವಾ ನಿಮ್ಮ ಡ್ರೀಮ್ಸಲ್ಲಿ ಅವರು ನಿಮಗೆ ಆಶೀರ್ವದಿಸಿರಬಹುದು, ಈ ಒಂದು ದಾರಿಯಲ್ಲಿ ಹೋಗು ಅಂತ ಹೇಳಿರಬಹುದು, ಅದನ್ನ ನೀವು ಮರ್ತಿರಬಹುದು, ಆ ದಾರಿಯನ್ನು ಮರ್ತಿರ್ಬಹುದು, ಅವ್ರ ಮಾತು ಹೇಳಿರೋದನ್ನ ನೀವು ಮರ್ತಿರಬಹುದು. ಅದು ನಿಮಗೆ ನೀವೇನು ಮರ್ತಿದ್ದೀರಾ ಅದನ್ನ ಮತ್ತೆ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ನಿಮ್ಮ ಪೂರ್ವಜರನ್ನು ಮತ್ತೆ ನಿಮ್ಮ ಕನಸಿನಲ್ಲಿ ಒಂದು ಸೂಚನೆನ ಕೊಡಬಹುದು. ಪಾಯಿಂಟ್ ನಂಬರ್ 1. ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಓದಿನ ಕಡೆ ಗಮನ ಬೇಕಿದೆ. ಸ್ವಲ್ಪ ಯಾಕೋ ನೀವು ಓದ್ತಿರೋದು ಮೈಂಡ್ಗೆ ಹೋಗ್ತಿಲ್ಲ, ಮರ್ತೋಗ್ತಿದ್ದೀರಾ. ಈ ಒಂದು ವೀಕಲ್ಲಿ ಭೂವರಾಹ ಸ್ವಾಮಿ ಹಾಗೂ ಗುರು ರಾಘವೇಂದ್ರನ ಹೆಚ್ಚು ಪ್ರಾರ್ಥನೆ ಮಂತ್ರಗಳನ್ನು ಹೇಳಿ ಖಂಡಿತ ಹೆಚ್ಚಿನ ನಿಮಗೆ ಎಜುಕೇಷನ್ ಬಗ್ಗೆ ಏನು ನೀವು ಮರೀತಿದ್ದೀರಾ, ನಿಮ್ಮ ಒಂದು ನೋಟ್ಸ್ ಮಾಡ್ಕೋತಿದ್ದೀರಾ, ಅದನ್ನ ನೀವು ಮರೀತಿದ್ದೀರಾ, ಅದು ನಿಮಗೆ ಈ ಒಂದು ವೀಕಲ್ಲಿ ಹೆಚ್ಚಿನ ಅನುಕೂಲತೆ ಮಾಡಿಕೊಡ್ತಿದೆ. ಪಾಯಿಂಟ್ ನಂಬರ್ 1. ಎಸ್,
ಎಲ್ಲೋ ಒಂದು ಟ್ರಾವೆಲ್ ನೀವು ಹೊರಡಬೇಕಾಗಿದೆ. ನೀವು ಹೊರಡದೆ ಹೋದ್ರೂ ಭಗವಂತ ನಿಮ್ಮನ್ನ ಹೊರಡಿಸ್ತಿದ್ದಾರೆ. ನೀವಿರೋ ಸ್ಥಳದಿಂದ ಬೇರೆ ಸ್ಥಳಕ್ಕೆ ನೀವು ಟ್ರಾವೆಲ್ ಮಾಡಬೇಕಾಗಿದೆ. ಅದು ಅನಿವಾರ್ಯತೆ ಇದೆ. ನೀವು ಹೋಗ್ಬೇಕಾಗಿದೆ. ನೀವು ಹೋದ್ಮೇಲಿಂದ ಬಹಳಷ್ಟು ಬದಲಾವಣೆ ನಿಮ್ಮ ಬದುಕಲ್ಲಿ ಆಗ್ತಿದೆ. ಈ ಒಂದು ನಿಮಗೆ ಸಿಗ್ತಾ ಇರೋ ಈ ಒಂದು ವೀಕಲ್ಲಿ ಸೂಚನೆಗಳನ್ನ ಗಮನ ಕೊಡಬೇಕಿದೆ. ಯಾರಿಗೆ ಅಲ್ಲಿನ ಸಮಸ್ಯೆಗಳಿದೆ, ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಏನು ಸಮಸ್ಯೆಗಳಿದೆ ಅದು ಕೂಡ ನಿವಾರಣೆ ಆಗ್ತಿದೆ. ಹೆಚ್ಚು ಈ ಒಂದು ವೀಕಲ್ಲಿ ನಿಮ್ಮ ಬಗ್ಗೆ ಗಮನ ಕೊಡ್ತಿದ್ದೀರಾ. ನನಗೆ ಯಾಕೆ ಈಗ ಆ ರೀತಿ ಆಗ್ತಿದೆ, ನನಗೆ ಯಾಕೆ ಈ ರೀತಿಯಾದ ಪ್ರಾಬ್ಲಮ್ಸ್ ಆಗ್ತಿದೆ, ಯಾಕೆ ನನಗೆ ಮತ್ತೆ 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 ಮೇಲೆ ಪ್ರಾಬ್ಲಮ್ಸ್ ಬರ್ತಾನೆ ಇದೆ ಅಂತ ನೀವು ಹೆಚ್ಚು ಚಿಂತೆ ಏನು ಮಾಡ್ತಿದ್ದೀರಾ. ಭಗವಂತ ನಿಮ್ಮನ್ನ ಹೆಚ್ಚು ಪರೀಕ್ಷೆ ಮಾಡ್ತಿದ್ದಾರೆ. ಹಾಗೂ ಭಗವಂತನಿಗೆ ನೀವು ಅಂದರೆ ತುಂಬ ಇಷ್ಟ, ನಿಮ್ಮ ಮೇಲೆ ಹೆಚ್ಚಿನ ಪ್ರೀತಿ ಇದೆ, ಹಾಗೂ ನಿಮ್ಮ ಮೇಲೆ ಹೆಚ್ಚಿನ ಕಣ್ಣನ್ನು ಇಟ್ಟಿದ್ದಾರೆ. ಹಾಗೂ ನೀವು ಒಂದು ಸರಿಯಾದ ಪಾತಲ್ಲಿ ನಡೀತಿದ್ದೀರಾ. ಸೊ ಏನೇ ನಿಮಗೆ ಬೇರೆ ವ್ಯಕ್ತಿಗಳು ನಿಮ್ಮನ್ನು ದಾರಿ ತಪ್ಪಿಸಬಹುದು, ಅಥವಾ ಬೇರೆ ವ್ಯಕ್ತಿಗಳು ನಿಮಗೆ ಹರ್ಟ್ ಮಾಡಬಹುದು. ಏನು ನಿಮಗೆ ಹರ್ಟ್ ಆಗಿದೆ, ನಿಮಗೆ ದಾರಿ ತಪ್ಪಿಸಿದ್ದಾರೆ, ಆ ವ್ಯಕ್ತಿಗಳಿಗೆ ಅದು ಪ್ರಾಬ್ಲಮ್ಸ್ ಆಗಿದೆ. ಸೊ ಅದನ್ನು ನಿಮ್ಮಿಂದ ಅರ್ಥ ಮಾಡಿಕೊಂಡು ಆ ವ್ಯಕ್ತಿಗಳು ನಿಮ್ಮಿಂದ ದೂರ ಇದ್ದಾರೆ. ನಿಮ್ಮ ಮೇಲೆ ಹೆಚ್ಚಿನ ಭಯ ಇದೆ, ಹಾಗೂ ಹೆಚ್ಚಿನ ಒಂದು ರೀತಿ ಕಣ್ಣು ಕೂಡ ಆ ವ್ಯಕ್ತಿಗಳಿಗೆ ನಿಮ್ಮ ಮೇಲೆ ಇದೆ. ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಮುಂದೆ ಹೋಗೋಕ್ಕಾಗ್ತಿಲ್ಲ, ಎಲ್ಲ ಬ್ಲಾಕೇಜಸ್ ಆಗ್ತಿದೆ ಅಂತ ನೀವು ಅಂದ್ಕೊಂಡಿರಬಹುದು. ಆ ವ್ಯಕ್ತಿಗಳು ನಿಮಗೆ ಆ ಕೆಲಸ ಆಗಬಾರ್ದು ಅನ್ನೋ ಒಂದು ಬ್ಲಾಕ್ನ ಮಾಡಿದ್ದಾರೆ. ಅದು ಒಂದು ಪ್ರಾಣಿನ ಐ ಡೋಂಟ್ ನೋ ಹೇಗೆ ಹೇಳ್ಬೇಕಂತ, ಒಂದು ಪ್ರಾಣಿಯಿಂದ ಆ ಒಂದು ಬ್ಲಾಕ್ನ ಮಾಡಿದ್ದಾರೆ. ಆ ಬ್ಲಾಕ್ನ ನೀವು ಕೂಡ ಒಂದು ಪ್ರಾಣಿಯಿಂದನೇ ತೆಗಿಬೇಕಾಗಿದೆ. ತಾಯಿ ಚಾಮುಂಡೇಶ್ವರಿಯ ಪ್ರಾರ್ಥನೆ ಹಾಗೂ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಖಂಡಿತ ನಿಮಗೆ ಇನ್ನಷ್ಟು ನಿಮ್ಮ ಕನಸಿನಲ್ಲಿ ಅಮ್ಮ ನಿಮಗೆ ಇನ್ನಷ್ಟು ಕ್ಲಾರಿಟಿನ ಕೊಡ್ತಾರೆ. ಆ ಒಂದು ಕ್ಲಾರಿಟಿ ತಗೊಂಡು ನೀವು ಏನು ಕ್ಲೆನ್ಸ್ ಮಾಡಬೇಕು, ಇನ್ನು ಮುಂದೆ ಹೆಜ್ಜೆ ಇಡಬೇಕು ಅನ್ನೋದು ನಿಮಗೆ ಹೆಚ್ಚಿನ ಒಂದು ದಾರಿ ಸಿಗ್ತಿದೆ. ಹಾಗೂ ಎಲ್ಲವನ್ನು ನೀವು ಎಲ್ಲರನ್ನೂ ತುಂಬ ಒಳ್ಳೆಯವನಾಗಿ ನಂಬ್ತಿದ್ದೀರಾ. ನಿಮ್ಮ ಒಳ್ಳೆತನಕ್ಕೆ ಅವರು ಬೆಲೆನ ಕೊಡ್ತಿಲ್ಲ. ನಿಮ್ಮ ಒಳ್ಳೆ ಕೆಲಸನ ಮಾಡ್ತಿದ್ದೀರಾ, ನೀವು ಅವ್ರಿಗೆ ಒಳ್ಳೆಯದನ್ನು ಹಾರೈಸ್ತಿದ್ದೀರಾ. ಬಟ್ ಆ ವ್ಯಕ್ತಿಗಳು ನಿಮಗೆ ತುಂಬಾ ಹರ್ಟ್ ಮಾಡಿದ್ದಾರೆ, ತುಂಬಾ ನಿಮ್ಮನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ನೀವೇನು ಅವ್ರಿಗೆ ಸಹಾಯನ ಮಾಡಿದ್ದೀರಾ, ನಿಮ್ಮನ್ನು ಹೆಚ್ಚು ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮನ್ನೇ ದೂರ ಇಟ್ಟಿದ್ದಾರೆ. ಬಟ್ ನಿಮ್ಗೆ ಹೆಚ್ಚು ನೋವಾಗ್ತಿದೆ. ನೀವು ಅವ್ರಿಗೆ ಎಷ್ಟು ಸಹಾಯ ಮಾಡಿ, ಎಷ್ಟು ಪ್ರೀತಿ ಕೊಟ್ಟರು ನಿಮಗೆ ಅವರ ಬುದ್ಧಿನ ನಿಮಗೆ ತೋರಿಸಿದ್ದಾರೆ. ಅವರ ಒಂದು ಕೆಟ್ಟ ಬುದ್ಧಿನ ನಿಮ್ಗೆ ತೋರಿಸಿರೋದು ನಿಮಗೆ ತುಂಬ ಹರ್ಟ್ ಆಗಿದೆ. ನಿಮ್ಮ ಒಂದು ಫ್ರೆಂಡ್ಶಿಪ್ಪಲ್ಲೂ, ನಿಮ್ಮ ಸಂಬಂಧಿಕರಲ್ಲೂ, ಹಾಗೂ ನಿಮ್ಮ ಒಂದು ಕೆಲಸದ ಸರೌಂಡಿಂಗಲ್ಲೂ ನಿಮ್ಗೆ ಇದೇ ರೀತಿಯಾದ ಪ್ರಾಬ್ಲಮ್ಸ್ ಆಗಿದೆ. ಅದರಿಂದ ನೀವು ಹೆಚ್ಚು ತಿಳ್ಕೊಂಡಿದ್ದೀರಾ. ಈ ಒಂದು ವೀಕಿಂದ ನೀವು ಬಹಳಷ್ಟು ಚೇಂಜಸ್ ಆಗ್ತಿದ್ದೀರಾ. ಒಂದು ಸ್ಟ್ರಾಂಗ್ ಡಿಸಿಷನ್ಸ್ನ ತಗೋತಿದ್ದೀರಾ. ಹಾಗೂ ಹಸ್ಬೆಂಡ್ ಆ್ಯಂಡ್ ವೈಫ್ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಮೂರನೇ ವ್ಯಕ್ತಿ ಯಾರಿದ್ದಾರೆ ಅವರು ನಿಮ್ಮ ಒಂದು ಸಂಬಂಧದಿಂದ ದೂರ ಹೋಗ್ತಿದ್ದಾರೆ. ನಿಮ್ಮ ಒಂದು ಸಂಬಂಧ ಗಟ್ಟಿ ಆಗ್ತಿದೆ. ತಾಯಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ನಿಮಗಿದೆ. ಸೊ ನಿಮ್ಮ ವೈಫ್ ಮಾತು, ನಿಮ್ಮ ಹೆಂಡತಿ ಮಾತನ್ನ ನೀವು ಕೇಳದೆ ಇರಬಹುದು. ಈ ಒಂದು ವೀಕಲ್ಲಿ ತಾಳ್ಮೆಯಿಂದ ಅವ್ರು ಮಾತಾಡೋದನ್ನ ಕೇಳಿ. ಖಂಡಿತ ಇನ್ನಷ್ಟು ನಿಮಗೆ ಅವಕಾಶಗಳು ಹಾಗೂ ನಿಮಗೆ ಒಂದು ಏನು ಬ್ಲಾಕೇಜಸ್ ಆಗಿದೆ ಅದರಿಂದ ನಿಮ್ಗೆ ರಿಮೂವ್ ಆಗ್ತಿದೆ. ನೀವು ಕೂಡ ನಿಮ್ಮ ಹಸ್ಬೆಂಡ್ ಏನು ಹೇಳ್ತಿದ್ದೀರಾ ಮಾತನ್ನು ಆಲಿಸಿ ಹೆಚ್ಚು ಕೋಪ ಮಾಡ್ಕೋತಿದ್ದೀರಾ ಸಣ್ಣ ಪುಟ್ಟ ವಿಚಾರಕ್ಕೆ. ಸೊ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೆಟ್ಟ ದೃಷ್ಟಿ ಬಿದ್ದಿದೆ, ಅದನ್ನು ನೀವು ಕ್ಲೆನ್ಸ್ ಮಾಡ್ಕೋಬೇಕಿದೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ನೀವು ಸಂಕಲ್ಪ ಮಾಡಿ. ಖಂಡಿತ ಇನ್ನಷ್ಟು ನಿಮಗೆ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಏನು ತೊಂದರೆ ಆಗಿದೆ ಅದರಿಂದ ನಿವಾರಣೆ ಆಗ್ತಿದೆ. ನಂಗೆ ಗೊತ್ತಿಲ್ಲ ಇಲ್ಲಿ ಏನು ಎನರ್ಜೀಸ್ ಬಂದಿದೆ, ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಎಸ್, ಮಂಜುನಾಥನ ಆಶೀರ್ವಾದ ನಿಮಗಿದೆ. ಏನೋ ಒಂದು ಅರ್ಕೆನ ಮಾಡಿದ್ದೀರಾ, ಅದು ಪಾರ್ವತಿ ದೇವಿ ಅಮ್ಮ ಹೇಳ್ತಿದ್ದಾರೆ ನೀವು ಅರ್ಕೆ ಮಾಡಿದ್ದೀರ ಇನ್ನೂ ತೀರಿಸಿಲ್ಲ. ಆ ಅರ್ಕೆನ ನೀವು ತೀರಿಸೋ ಟೈಮಿಂಗ್ ಕೂಡ ಈ ಒಂದು ವೀಕಲ್ಲಿ ಇದೆ. ಖಂಡಿತ ಒಂದು ಕ್ಷೇತ್ರಕ್ಕೆ ನೀವು ಧರ್ಮಸ್ಥಳ ಆಗಿರಬಹುದು, ನಂಜನಗೂಡು ಆಗಿರಬಹುದು, ಆ ಒಂದು ಕ್ಷೇತ್ರಕ್ಕೆ ನೀವು ಭೇಟಿ ಕೊಡ್ತಿದ್ದೀರಾ. ಹಾಗೂ ಅರ್ಕೆನ ಪ್ರಾರ್ಥನೆ ಮಾಡಿ ಅರ್ಕೆನ ಸಲ್ಲಿಸಿ ಬರ್ತಿದ್ದೀರಾ. ಎಸ್, ಯಾರಿಗೂ ಕಾಲಿಗೆ ಪೆಟ್ಟಾಗ್ತಿದೆ. ಆ ಕಾಲಿಗೆ ಪೆಟ್ಟಾಗ್ತಿರೋದು ನಿಮ್ಗೆ ಯಾರು ಹರ್ಟ್ ಮಾಡಿದ್ದಾರೆ ಆ ವ್ಯಕ್ತಿಗೆ ಕಾಲು ಮುರಿಬಹುದು. ಅವ್ರು ಇನ್ನು ಮುಂದೆ ಫ್ಯೂಚರಲ್ಲಿ ಎದ್ದೇಳೋದಕ್ಕಾಗದೇ ಇರೋ ರೀತಿಯಾದ ಒಂದು ಪರಿಸ್ಥಿತಿ ಆಗಬಹುದು. ನಿಮ್ಮನ್ನು ಕ್ಷಮಾಪಣೆ ಕೇಳಲಿಕ್ಕೆ ನಿಮ್ಮ ಬದುಕಿಗೆ ಬರ್ತಿರಬಹುದು. ಸೊ ನಿಮಗೇನು ಹರ್ಟ್ ಮಾಡಿ, ನಿಮ್ಮಿಂದ ಯಾರು ದೂರ ಮಾಡಿ, ನಿಮ್ಗೇನು ಚಿತ್ರ ಹಿಂಸೆ ಕೊಟ್ಟು, ನೀವು ಅವ್ರಿಗೇನು ಹರ್ಟ್ ಮಾಡ್ದೇನೆ ನಿಮ್ಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಮಾಡಿದ್ದಾರೆ. ಅದನ್ನು ನೋಡಿ 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 ತಾಯಿ ಒಂದು ದಿವಸ ಈ ಒಂದು ವೀಕಲ್ಲಿ ನೀವು ನಂಬಿರೋ ಶಕ್ತಿ ದೇವರು ನಿಮಗೆ ಹೆಚ್ಚು ತಾಳ್ಮೆನ ಕಲಿಸಿದ್ದಾರೆ. ಹಾಗೂ ಏನು ನಿಮ್ಮನ್ನು ಈ ರೀತಿ ಒಂದು ಕಷ್ಟಕ್ಕೆ ದೂರಿದ್ದಾರೆ ನಿಮ್ಮ ಶತ್ರುಗಳು,
ಆ ವ್ಯಕ್ತಿಗೆ ಕಾಲಿಗೆ ನೀವು ನಂಬಿರೋ ದೈವಶಕ್ತಿ ಪೆಟ್ಟನ್ನು ಕೊಡ್ತಿದ್ದಾರೆ. ಲೈಫ್ ಲಾಂಗ್ ಅವರು ಎದ್ದೊಳ್ಬಾರ್ದು ಅನ್ನೋ ಒಂದು ಅಮ್ಮ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಎಸ್, ಅದು ಸೂಚನೆ. ಆ ಒಂದು ಮೆಸೇಜ್ ಕೂಡ ನಿಮಗೆ ಸಿಗ್ತಿರಬಹುದು. ಪಾಯಿಂಟ್ ನಂಬರ್ 1, ಎಸ್ ಅಮ್ಮ ನೀವು ನಂಬಿರೋ ದೈವಶಕ್ತಿ ತುಂಬ ಕೋಪವಾಗಿದ್ದಾರೆ. ನಿಮ್ಮ ಒಂದು ವಿಚಾರದಲ್ಲಿ ಏನು ನಿಮಗೆ ನೋವು ಮಾಡಿದ್ದಾರೆ ಅದನ್ನು ತಾಯಿ ಸಹಿಸಿ ಈ ಒಂದು ವೀಕಲ್ಲಿ ಬಹಳಷ್ಟು ತೊಂದರೆಗಳು ಆ ವ್ಯಕ್ತಿಗಳಿಗೆ ಆಗ್ತಿದೆ. ಅದನ್ನು ನೀವು ನೋಡ್ತಿದ್ದೀರಾ, ಕೇಳ್ತಿದ್ದೀರಾ. ಎಸ್, ಅದನ್ನು ನೀವು ಆನಂದಿಸಬೇಡಿ. ನಿಮಗೆ ಕೊಟ್ಟಿರೋದನ್ನು ತಾಯಿ ವಾಪಸ್ ಅವ್ರಿಗೆ ತಿರುವನ್ನು ಕೊಟ್ಟಿದ್ದಾರೆ ಅಷ್ಟೇ. ಎಸ್, ನೀವು ಅದಕ್ಕೆ ಖುಷಿ ಪಡಬೇಡಿ, ಅದಕ್ಕೆ ನೀವು ಯಾವುದೇ ರಿಯಾಕ್ಷನ್ ಕೂಡ ಮಾಡಬೇಡಿ. ತಾಯಿಗೆ ಒಪ್ಪಿಸ್ಬೇಡಿ, ನೀವು ನಂಬಿರೋ ದೈವಶಕ್ತಿಗೆ ಒಪ್ಪಿಸಿ. ಖಂಡಿತ ನಿಮಗೆ ಹೆಚ್ಚಿನ ಫಲನ, ನಿಮಗೆ ಏನು ಬ್ಲಾಕೇಜಸ್ ಆಗಿದೆ ನಿಮ್ಮ ಕೆಲಸ ಆಗಬಾರ್ದು ಅಂತ ಅದಿನ್ನೊಂದು 15 ಡೇಸಲ್ಲಿ ನಿಮಗೆ ಆ ಒಂದು ಪ್ರಾಬ್ಲಮ್ಸಿಂದ ಈಚೆ ಕರ್ಕೊಂಡು ಬಂದು ನಿಮ್ಗೆ ಆ ಅವಕಾಶನ ಕಲ್ಪಿಸಿ ಕೊಡ್ತೀನಿ ಅನ್ನೋ ಒಂದು ಭರವಸೆನ ನಿಮಗೆ ಕೊಡ್ತಿದ್ದಾರೆ. ಗೌರ್ಮೆಂಟ್ ಜಾಬ್ಗೆ ನೀವು ಸರ್ಚ್ ಮಾಡ್ತಾನೆ ಇದ್ದೀರಾ, ಹಾಗೂ ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ದೀರಾ. ಯಾಕೋ ನಿಮಗೆ ಅದು ಕೆಲಸ ಆಗ್ತಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಇನ್ನು 15 ಡೇಸಲ್ಲಿ ನೀವೇನು ಎಕ್ಸಾಮ್ಸ್ನ ಬರ್ದಿದ್ದೀರಾ ಅದಕ್ಕೆ ನಿಮಗೆ ಹೆಚ್ಚಿನ ಬ್ಲೆಸ್ಸಿಂಗ್ಸ್ನ ಮಾಡ್ತಿದ್ದಾರೆ. ಹಾಗೂ ತಾಯಿಯಲ್ಲಿ ಹೆಚ್ಚು ಯಾವುದೋ ಸರಿ ತಪ್ಪನ್ನ ತಾಯಿ ನೋಡ್ತಿದ್ದಾರೆ. ಎಸ್, ನಿಮಗೆ ಏನು ಹರ್ಟ್ ಆಗಿದೆ ಅದರಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬಂದು ನಿಮಗೆ ಏನು ದೃಷ್ಟಿ ಇದೆ ಅದನ್ನು ತೆಗೆದುಹಾಕಿ ತಾಯಿ ನಿಮಗೆ ಹೆಚ್ಚಿನ ಅನುಕೂಲತೆನ ಮಾಡಿಕೊಡ್ತೀನಿ ಅನ್ನೋ ಒಂದು ಭರವಸೆ ಈ ಒಂದು ಕಾರ್ಡ್ಸ್ ನಿಮಗೆ ತೋರಿಸ್ತಿದೆ. ಹಾಗೂ ನಾವು ಸಾಕಿರೋ ಪ್ರಾಣಿಗಳು ನಿಮ್ಮನ್ನು ಹೆಚ್ಚು ಪ್ರೊಟೆಕ್ಷನ್ ಮಾಡ್ತಿದೆ. ಈ ಒಂದು ವೀಕಲ್ಲಿ ನೀವು ಸಾಕಿರೋ ಪ್ರಾಣಿಗಳಿಗೆ ಗೋಧಿಯಿಂದ ಮಾಡಿರೋ ಪದಾರ್ಥ ತಿಂಡಿನ ನೀವು ನಿಮ್ಮ ಒಂದು ನೀವು ಸಾಕಿರೋ ಪ್ರಾಣಿಗೆ ತಿನ್ನಿಸಿ. ಖಂಡಿತ ಇನ್ನಷ್ಟು ನಿಮಗೆ ಗೆಲುವು ಸಿಗ್ತಿದೆ. ಆ ಗೆಲುವನ್ನ ನೀವು ಸಂಭ್ರಮಿಸ್ಬೇಕಿದೆ. ನಿಮ್ಗೆ ಏನು ಕೊಡಬೇಕಾಗಿದೆ ಈ ಒಂದು ವೀಕಲ್ಲಿ ಅದನ್ನ ಹೆಚ್ಚು ಕೊಡ್ತಿದ್ದಾರೆ. ನಿಮ್ಮ ಗೆಲುವನ್ನ ನಿಮ್ಮ ಶತ್ರು ಸಹಿಸಕ್ಕಾಗ್ತಿಲ್ಲ, ಅವರು ಹೆಚ್ಚು ಹೊಟ್ಟೆ ಉರಿ ಪಡ್ತಿದ್ದಾರೆ, ಹೆಚ್ಚು ಜಲಸಿ ಪಡ್ತಿದ್ದಾರೆ. ಬಟ್ ನೀವು ನಡೀತಾ ಇರೋದು ನಿಮಗೆ ಈ ಒಂದು ವೀಕಲ್ ಸಿಗೋ ಅವಕಾಶಗಳು ನಿಮ್ಮ ಶತ್ರುಗಳು ತುಂಬಾನೇ ಜಲಸಿ ಪಡ್ತಿದ್ದಾರೆ. ಹೆಚ್ಚು ನಿಮ್ಮ ಮೇಲೆ ಇನ್ನಷ್ಟು ಕೋಪ, ಇನ್ನಷ್ಟು ದ್ವೇಷ ಹೆಚ್ಚುತ್ತಿದೆ. ಆದರೆ ಅದನ್ನೆಲ್ಲ ತಾಯಿ ಅವರ ಲೈಫಲ್ಲಿ ಮುರಿತಿದ್ದಾರೆ. ಎಸ್, ನೀವು ಸಾಕಿರೋ ಪ್ರಾಣಿಯಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳಾಗ್ತಿದೆ. ಪಾಯಿಂಟ್ ನಂಬರ್ 1, ಹೆಚ್ಚು ನೇಚರ್ ಸೈನ್ ಪ್ಲೇಸಸ್ಗೆ ಟ್ರಾವೆಲ್ ಮಾಡಬೇಕು ಅಂತ ತುಂಬ ದಿವಸಗಳಿಂದ ಅನ್ಕೋತಿದ್ದೀರಾ. ಸ್ವಲ್ಪ ಮೈಂಡ್ಗೆ ಫ್ರೆಶ್ ಬೇಕಿದೆ. ಮನಸ್ಸು ಎರಡು ಫ್ರೆಶ್ ಆಗಬೇಕಿದೆ. ಯಾಕೋ ಒಂದು ರೀತಿ ಸಂಕಟ ಇದೆ, ಏನೋ ಒಂದು ರೀತಿ ತುಂಬಾ ಆಲೋಚನೆ ಮಾಡ್ತಿದ್ದೀರಾ. ಆ ಆಲೋಚನೆಯಿಂದ ನೀವು ಹೊರಗಡೆ ಬರಬೇಕಿದೆ ಆ್ಯಂಡ್ ಹೊರಗಡೆ ಬರ್ತಿದ್ದೀರಾ ಕೂಡ. ಹಾಗೂ ಈ ಒಂದು ವೀಕಲ್ಲಿ ಹೆಚ್ಚು ನಿಮ್ಮ ಡ್ರೆಸ್ಸಸ್ ಹೆಚ್ಚು ನೀವು ಹೊಸದಾಗಿ ಡ್ರೆಸ್ಸಸ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಹೆಚ್ಚು ನಿಮ್ಮ ಬ್ಯೂಟಿ ಬಗ್ಗೆ ಚಿಂತೆ ಮಾಡ್ತಿದ್ದೀರಾ. ಹೆಚ್ಚು ನೀವು ಈ ಒಂದು ವೀಕಲ್ಲಿ ಸಂಭ್ರಮಿಸ್ತಿದ್ದೀರಾ. ಏನೋ ಒಂದು ರೀತಿ ನಿಮಗೆ ಸಂತೋಷ ಸಿಗ್ತಿದೆ. ಎಸ್, ಈ ಒಂದು ವೀಕಲ್ಲಿ ಹೆಚ್ಚು ಖರ್ಚಾಗ್ತಿದೆ. ಬಿಕಾಸ್ ಆಫ್ ನೀವು ಹೆಚ್ಚು ಬ್ಯೂಟಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತಿರ್ಬೋದು, ಡ್ರೆಸ್ಸಸ್ನ ಪರ್ಚೇಸ್ ಮಾಡ್ತಿರಬಹುದು. ಹಾಗೂ ಬಹಳಷ್ಟು ಸಂತೋಷ ನಿಮಗೆ ಸಿಗ್ತಿದೆ. ಅದು ನೀವು ನಂಬಿರೋ ದೈವಶಕ್ತಿಯಿಂದ ನಿಮಗೆ ಆ ಒಂದು ಸಂತೋಷ ಸಂಭ್ರಮ ಸಿಗ್ತಿದೆ. ಆ್ಯಂಡ್ ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ಇದೆ. ನೀವು ಯಾವ ದಾರಿಯಲ್ಲಿ ನಡಿಬೇಕು, ಯಾವುದನ್ನು ಆರಿಸ್ಕೋಬೇಕು ಅನ್ನೋದನ್ನು ನಿಮಗೆ ಈ ಒಂದು ವೀಕಲ್ಲಿ ಹೆಚ್ಚು ಕ್ಲಾರಿಟಿ ಸಿಗ್ತಿದೆ. ಎಸ್, ಸಿಕ್ಕಂಥ ಆಪರ್ಚುನಿಟಿನ ಮುಂದಕ್ಕೆ ತಳ್ಳಬೇಡಿ. ಯಾವುದು ನಿಮ್ಗೆ ಆಪರ್ಚುನಿಟಿ ಈ ಒಂದು ವೀಕಲ್ಲಿ ಸಿಗ್ತಿದೆ ಅದ್ರ ಕಡೆ ಗಮನ ಕೊಡಿ. ಆ್ಯಂಡ್ ಮುಂದಿನ ಹೆಜ್ಜೆನ ಇಡಬೇಕಾಗಿದೆ. ಖಂಡಿತ ಇಡಿ, ಖಂಡಿತ ಹೆಚ್ಚಿನ ಫಲ ನಿಮಗೆ ಸಿದ್ಧಿ ಆಗ್ತಿದೆ. ಪಾಯಿಂಟ್ ನಂಬರ್ 1, ಕೃಷ್ಣ ಪರಮಾತ್ಮನಿಂದ ಏನು ನಿಮಗೆ ಮೆಸೇಜಸ್ ಸಿಗ್ತಿದೆ ನೋಡೋಣ. ಯಾರ್ದೋ ವಾಯ್ಸ್ ನಿಮಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿರಬಹುದು. ಆ ವಾಯ್ಸ್ನ ನೀವು ಕೇಳಿ ತುಂಬಾ ಕನ್ಫ್ಯೂಷನ್ಸ್ ಆಗ್ತಿರಬಹುದು. ಅವ್ರು ಮಾತಾಡ್ತಿರೋ ಮಾತುಗಳು ಅಥವಾ ನಿಮ್ಗೇನೋ ಒಂದು ಶಬ್ದ ಹೆಚ್ಚಾಗಿ ಕೇಳಿಸ್ತಿರಬಹುದು. ಅದು ಭಗವಂತ ನಿಮ್ಗೇನೋ ಸೂಚಿಸ್ತಿದ್ದಾರೆ, ಅದ್ರ ಬಗ್ಗೆ ಗಮನ ಕೊಡಿ. ಸೊ ಆಂಜನೇಯರ ಅನುಗ್ರಹ ಹೆಚ್ಚಾಗಿ ಇದೆ. ಸೊ ಈ ಒಂದು ವೀಕಲ್ಲಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ವಿಸಿಟ್ ಮಾಡ್ತಿದ್ದೀರಾ. ಏನೋ ಒಂದು ನಿಮಗೆ ಅಲ್ಲಿ ರಕ್ಷಣೆಯಾಗಿ ನಿಮಗೆ ತಾಯ್ತ ಆಗಿರಬಹುದು. ಸಮಥಿಂಗ್ ಏನೋ ರಕ್ಷಣೆಯಾಗಿ ನಿಮ್ಗೆ ಆಂಜನೇಯ ದೇವಸ್ಥಾನದಿಂದ ನಿಮಗೆ ಪ್ರಸಾದ ಸಿಗ್ತಿರಬಹುದು, ತಾಯ್ತ ಸಿಗ್ತಿರಬಹುದು. ಖಂಡಿತ ನೀವು ಅದನ್ನು ಧರಿಸೋದ್ರಿಂದ ಇನ್ನಷ್ಟು ಪವರ್ ಹಾಗೂ ನಿಮಗೆ ಅಡೆತಡೆ ಆಗಿರೋದು ಕೂಡ ನಿವಾರಣೆ ಆಗಿ ನಿಮಗೆ ಹೆಚ್ಚಿನ ಜಯ ಸಿದ್ಧಿ ಆಗ್ತಿದೆ. ತಾಯಿ ಲಕ್ಷ್ಮೀ ದೇವಿ ಹಾಗೂ ವಿಷ್ಣುವಿನ ಅನುಗ್ರಹ ನಿಮಗೆ ನಿಮ್ಮ ಮನೆಯಲ್ಲಿ ರಕ್ಷಣೆಯಾಗಿದೆ. ಹಾಗೂ ಎಲ್ಲಿ ನಿಮಗೆ ಹಿಡಿದಿದ್ದೀರಾ ಅದರಿಂದ ನೀವು ಬಹಳಷ್ಟು ತಿದ್ಕೊಂಡಿದ್ದೀರಾ. ಈ ಒಂದು ವೀಕಲ್ಲಿ
ನಿಮಗೆ ಏನು ಪರೀಕ್ಷೆ ಆಗಿತ್ತು ಆ ಪರೀಕ್ಷೆಯಲ್ಲಿ ನೀವು ಖಂಡಿತ ಜಯನ ಸಿದ್ಧಿಪಡಿಸ್ಕೊತಿದ್ದೀರಾ. ಖಂಡಿತ ಇಲ್ಲಿ ವಿಷ್ಣು ದೇವರು ನಿಮ್ಗೇನು ಪರೀಕ್ಷೆ ಮಾಡಿದ್ರು ಅದರಲ್ಲಿ ಖಂಡಿತ ನಿಮಗೆ ನೀವು ಆ ಪರೀಕ್ಷೆಯಲ್ಲಿ ಗೆದ್ದಿದ್ದೀರಾ. ಖಂಡಿತ ನಿಮಗೆ ಬಹಳಷ್ಟು ಅವಕಾಶಗಳನ್ನು ನಿಮಗೆ ಕಲ್ಪಿಸಿಕೊಡ್ತಿದ್ದಾರೆ. ನೀವು ಕಾಣ್ತಾ ಇರೋದು ನೋಡಬೇಕಾಗಿರುವಂಥದ್ದು ಬಹಳಷ್ಟು ಇದೆ, ಬಹಳಷ್ಟು ನೀವು ಕಲಿಬೇಕಾಗಿರೋದಿದೆ, ಬಹಳಷ್ಟು ಮಾತಾಡಬೇಕಾಗಿದೆ. ಎಲ್ಲೋ ನೀವು ಸತ್ಯನ ಮಾತಾಡಲಿಕ್ಕೆ ಹಿಂದೆ ಸರಿತಿದ್ದೀರಾ. ಆಗುತ್ತೋ ಏನು ಮುಂದೆ ಆಗುತ್ತೋ ಇದನ್ನು ಮಾತಾಡಿದ್ರೆ ಅಂತ ಭಯ ಪಡ್ತಿರಬಹುದು, ಅಥವಾ ಯಾವುದೋ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ. ಅವ್ರ ಹತ್ರ ಈ ಒಂದು ಕಾನ್ವರ್ಸೇಷನ್ ಮಾಡಬೇಕಿದೆ, ಮಾತಾಡಬೇಕಿದೆ ಅಂತ ವೆಯ್ಟ್ ಮಾಡ್ತಿದ್ರೆ ಖಂಡಿತ ನಿಮ್ಮ ಮನಸ್ಸಿನ ಮಾತನ್ನ ಆ ವ್ಯಕ್ತಿ ಜೊತೆ ವ್ಯಕ್ತಪಡಿಸಿ ಖಂಡಿತ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಹಾಗೂ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಹೆಚ್ಚಿನ ಒಂದು ಕ್ಲಾರಿಟಿ ಸಿಗ್ತಿದೆ. ಯಾರ ಜೊತೆ ನಿಮಗೆ ಭಿನ್ನಾಭಿಪ್ರಾಯ ಆಗಿ ದೂರ ಆಗಿದ್ರಿ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಆ ವ್ಯಕ್ತಿನ ನೀವು ತುಂಬಾ ಗೌರವಿಸ್ತಿದ್ದೀರಾ, ತುಂಬ ಇಷ್ಟಪಡ್ತಿದ್ದೀರಾ, ತುಂಬ ಸಂಭ್ರಮ ಇದೆ ನಿಮ್ಮ ಒಂದು ಬದುಕಲ್ಲಿ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 1, ಎಸ್, ನಿಮ್ಮ ತಂದೆಯಿಂದ ನಿಮ್ಗೇನೋ ಒಂದು ಉಡುಗೊರೆ ಸಿಗ್ತಿದೆ. ಆ ಉಡುಗೊರೆ ನಿಮಗೆ ತುಂಬಾ ಆಶ್ಚರ್ಯ ಅನ್ನಿಸ್ಬಹುದು, ತುಂಬಾ ಸರ್ಪ್ರೈಸ್ ಅನ್ನಿಸ್ಬಹುದು, ತುಂಬಾ ಸಂತೋಷನ ಪಡ್ತಿದ್ದೀರಾ. ಹಾಗೂ ನಿಮಗೆ ಸಿಕ್ಕಂಥ ಅವಕಾಶಗಳನ್ನು ಹಾಗೂ ನಿಮಗೆ ಸಿಕ್ಕಿರೋ ಅದೃಷ್ಟ ಯಾರೂ ಕೂಡ ನಿಮ್ಮಿಂದ ಅದನ್ನು ಕೀಳಲಿಕ್ಕಾಗೋದಿಲ್ಲ. ಯಾರು ನಿಮ್ಮ ಅದೃಷ್ಟನ ಕೀಳಬೇಕು, ಅದನ್ನು ತಡಿಬೇಕು ಅಂತ ಅಂದ್ಕೊಂಡಿದ್ದಾರೆ, ನಿಮಗೆ ಸಿಕ್ಕಿರೋ ಗಿಫ್ಟನ್ನ ಅದನ್ನು ಭಿನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದ್ಯಾವುದು ಕೂಡ ಅವರು ಅಂದ್ಕೊಂಡಿರೋ ರೀತಿ ಆಗೋದಿಲ್ಲ. ಸೊ ಮೆಡಿಟೇಷನ್ ಮಾಡಬೇಕಿದೆ. ಪಾಯಿಂಟ್ ನಂಬರ್ 1, ಮೆಡಿಟೇಷನ್ನ ನೀವು ಮಾಡ್ತಿಲ್ಲ, ಮೆಡಿಟೇಷನ್ನ ನಿಲ್ಲಿಸಿದ್ದೀರಾ. ಖಂಡಿತ ಮೆಡಿಟೇಷನ್ ಮಾಡಿ, ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಿದೆ, ಮನಸ್ಸಿಗೆ ಶಾಂತಿ ಸಿಗ್ತಿದೆ. ಹಾಗೂ ಓಂ ನಮಃ ಶಿವಾಯ ಅನ್ನೋ ಮಂತ್ರನ ಹೆಚ್ಚು ಪಠನೆ ಮಾಡೋದ್ರಿಂದ ಇನ್ನಷ್ಟು ನಿಮ್ಮ ಮನಸ್ಸಿಗೆ ಸಂತೋಷ ಆಗ್ತಿದೆ, ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ, ಇನ್ನಷ್ಟು ನಿಮಗೆ ದಾರಿ ಯಾವ್ದು ರೀತಿ ಮುಂದೆ ಹೋಗಬೇಕು ಅನ್ನೋದನ್ನು ನಿಮಗೆ ಅನುಗ್ರಹಿಸ್ತಿದ್ದಾರೆ. ಹಾಗೂ ನಿಮಗೇನು ನೋವು ಆಗಿದೆ, ನೀವೇನು ನೋವು ಪಡ್ತಿದ್ದೀರಾ, ಈ ಒಂದು ರೀಡಿಂಗ್ ನೋಡ್ತಾ ನಿಮ್ಮ ಮನಸ್ಸಲ್ಲಿ ತುಂಬ ನೋವಿದೆ, ತುಂಬ ಏನೋ ಒಂದು ಚಂಚಲ, ಏನೋ ಒಂದು ರೀತಿ ನಿಮಗೆ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಅದನ್ನು ನುಂಗ್ಲಕ್ಕೂ ಆಗ್ತಿಲ್ಲ, ಅದನ್ನು ಈಚೆ ತೆಗಿಯೋಕ್ಕೂ ಆಗ್ತಿಲ್ಲ. ಖಂಡಿತ ಆ ಒಂದು ಪ್ರಾಬ್ಲಮ್ಸಿಂದ ನರಸಿಂಹಸ್ವಾಮಿ ದೇವರು ನಿಮ್ಮನ್ನು ಅದನ್ನು ಈಚೆ ತೆಗೆದಾಕ್ತಿದ್ದಾರೆ. ನಿಮಗೆ ಆಗಿರೋ ಪ್ರಾಬ್ಲಮ್ಸ್ನ ಖಂಡಿತ ಸರಿಪಡಿಸ್ತಿದ್ದಾರೆ. ನಿಮ್ಮ ಬದುಕಿಗೆ ನರಸಿಂಹಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿ ಈ ಒಂದು ವೀಕಲ್ಲಿ ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಎಸ್, ಏಂಜಲ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಪಾಯಿಂಟ್ ನಂಬರ್ 1, ಡೋಂಟ್ ಸ್ಟಾಪ್, ಗೆಟ್ ಮೋರ್ ಇನ್ಫಾರ್ಮೇಷನ್. ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಂಡು ಮುಂದೆ ನೀವು ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಗಮನ ಕೊಡಿ. ಈ ಒಂದು ಮಂತ್ ಹಾಗೂ ನೆಕ್ಸ್ಟ್ ಮಂತ್ ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗೂ ನೀವು ತಗೊಳ್ತಾ ಇರೋ ಡೈರೆಕ್ಷನ್, ಏನು ನೀವು ಥಿಂಕ್ ಮಾಡ್ತಿದ್ದೀರಾ ಅಥವಾ ನೀವು ಯಾವ ದಾರಿ ಹೋಗ್ಬೇಕು ಅಂದ್ಕೊಂಡಿದ್ದೀರಾ, ಸ್ವಲ್ಪ ಆ ಡೈರೆಕ್ಷನ್ನ ಚೇಂಜಸ್ ಮಾಡಿ. ಬಿಕಾಸ್ ಆ ಒಂದು ಡೈರೆಕ್ಷನ್ ಅಥವಾ ನೀವು ತಗೊಳ್ತಾ ಇರೋ ಡಿಸಿಷನ್ಸ್ ಕೆಲವರಿಗೆ ಗೊತ್ತಾಗಿದೆ, ಅದನ್ನು ನಿಮ್ಮಿಂದ ದೂರ ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇರ್ಬೋದು, ನಿಮ್ಮ ಕೆಲಸನ ಸಿಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇರಬಹುದು. ಆ ಡೈರೆಕ್ಷನ್ಸ್ನ ಚೇಂಜ್ ಮಾಡಿ. ಆ ಒಂದು ನೀವು ಮಾಡ್ತಿರೋ ಕೆಲಸದಲ್ಲಿ ಏನೋ ಚೇಂಜಸ್ ಬೇಕಾಗಿದೆ, ಅಥವಾ ನೀವು ಮಾಡ್ತಿರೋ ಕೆಲಸನ ಬಿಟ್ಟು ಬೇರೆ ಜಾಬ್ಗೆ ಟ್ರೈ ಮಾಡ್ತಿದ್ರೆ ಈ ಒಂದು ವೀಕಲ್ಲಿ ಆ ಒಂದು ನೀವೇನು ಪ್ರಯತ್ನ ಮಾಡ್ತಿದ್ದೀರಾ ಬೇರೆ ಜಾಬ್ಗೆ, ಖಂಡಿತ ನಿಮಗೆ ಹೆಚ್ಚಿನ ಅನುಕೂಲತೆಗಳಾಗ್ತಿದೆ. ಪಾಯಿಂಟ್ ನಂಬರ್ 1, ಹೆಚ್ಚಿನ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗ್ತಿದೆ ಈ ಒಂದು ಮಂತಲ್ಲಿ. ಪಾಯಿಂಟ್ ನಂಬರ್ 1, ಎಸ್. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಎಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಪಾಯಿಂಟ್ ನಂಬರ್ 2, ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗುತ್ತೆ ನಿಮಗಾಗಿ ನೋಡೋಣ. ಎಸ್, ಪಾಯಿಂಟ್ ನಂಬರ್ 2, ಸ್ವಲ್ಪ ನಿಮ್ಮ ಮನೆಯ ಕೀ ಬಗ್ಗೆ, ನಿಮ್ಮ ಗಾಡಿ ಕೀ ಬಗ್ಗೆ, ಅಥವಾ ಇಂಪಾರ್ಟೆಂಟ್ ಫೈಲ್ ಏನು ಲಾಕರಲ್ಲಿ ಇಟ್ಟಿದ್ದೀರಾ ಆ ಒಂದು ಕೀ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ಈ ಒಂದು ವೀಕಲ್ಲಿ ಅದನ್ನು ನೀವು ಎಲ್ಲೋ ಇಟ್ಟು ಕಳ್ಕೊಳ್ಳೋ ಸಾಧ್ಯತೆ ಇರಬಹುದು. ಎಸ್, ಈ ಒಂದು ವೀಕಲ್ಲಿ ಹೆಚ್ಚಿನ ಒಂದು
ನಿಮಗೆ ಏನು ಕ್ಲಾರಿಟಿ ಬೇಕಾಗಿದೆ, ಯಾವ ವ್ಯಕ್ತಿಯಿಂದ ಕ್ಲಾರಿಟಿ ಬೇಕಾಗಿದೆ, ಯಾರ ಜೊತೆ ನೀವು ಮಾತಾಡಬೇಕಾಗಿದೆ, ಖಂಡಿತ ವ್ಯಕ್ತಿಯಿಂದ ನಿಮಗೆ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಹೊಸ ಗುರುಗಳನ್ನ ಭೇಟಿ ಆಗ್ತಿದ್ದೀರಾ. ಆ ಗುರುಗಳ ಆಶೀರ್ವಾದ ಹಾಗೂ ಹೆಚ್ಚಿನ ಒಂದು ನಿಮಗೆ ಇನ್ನಷ್ಟು ಏನೋ ಒಂದು ಕ್ಲಾರಿಟಿ ಆ ಗುರುಗಳಿಂದ ಸಿಗ್ತಿದೆ. ನಿಮ್ಮ ಒಂದು ಜಾತಕನ ನೀವು ಈ ಒಂದು ವೀಕಲ್ಲಿ ತೋರಿಸೋದ್ರಿಂದ ಇನ್ನಷ್ಟು ನಿಮಗೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ಅಭಿವೃದ್ಧಿ ಆಗ್ತಿದೆ. ನಿಮ್ಮ ಮೂಲ ಜಾತಕನ ತೋರಿಸಿ. ಎಸ್, ಹೆಚ್ಚು ಯಾವುದೋ ವಿಚಾರಕ್ಕೆ ತುಂಬ ಟೆನ್ಷನ್ ಮಾಡ್ಕೋತಿದ್ದೀರಾ, ಸಣ್ಣ ಪುಟ್ಟ ವಿಚಾರಕ್ಕೂ ಟೆನ್ಷನ್ ಮಾಡ್ಕೋತಿದ್ದೀರಾ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 2, ಹಾಗೂ ಏನೋ ಒಂದು ಆತಂಕ ಇದೆ, ಏನಾಗುತ್ತೆ, ಏನು ಮಾಡಬಹುದು, ಏನಾಗುತ್ತೆ ಅಂತ. ಸೊ ಏನೋ ಒಂದು ಯಾರೋ ನಿಮಗೆ ಏನು ಪ್ರಾಬ್ಲಮ್ಸ್ನ ಮಾಡಿದ್ದಾರೆ, ಅಥವಾ ಆ ವ್ಯಕ್ತಿ ಬಗ್ಗೆ ನೀವು ಹೆಚ್ಚು ನನಗ್ಯಾಕೆ ಈ ರೀತಿ ಆಯಿತು, ಈ ವ್ಯಕ್ತಿನ ನಂಬಿ ನೀವು ತುಂಬ ಮೋಸ ಹೋಗಿರ್ಬೋದು, ಆ ವ್ಯಕ್ತಿಗಳು ನನಗೆ ಈ ರೀತಿ ಮೋಸ ಮಾಡಿದ್ರು ಅನ್ನೋ ಬಗ್ಗೆ ಹೆಚ್ಚು ತಲೆಗೆಡಿಸ್ಕೋತಿದ್ದೀರಾ. ಹಾಗೂ ಏನೋ ಒಂದು ಬ್ಲಾಕೇಜಸ್ ಇದೆ, ತುಂಬ ದಿವಸಗಳಿಂದ ನಿಮ್ಗೆ ಅನ್ನಿಸ್ತಿದೆ, ನಿಮ್ಮ ಕನಸಲ್ಲಿ ಆಗಿರಬಹುದು, ಹೆಚ್ಚು ನೀವು ಕೀಸ್ನ ನೀವು ನೋಡ್ತಿರಬಹುದು. ಹಾಗೂ ಏನೋ ಒಂದು ಬ್ಲಾಕೇಜಸ್ ಇದೆ, ನೀವು ಮಾಡ್ತಿರೋ ಕೆಲಸಕ್ಕೂ ಯಾಕೋ ಸಮಾಧಾನ ಅನ್ನಿಸ್ತಿಲ್ಲ, ಅದು ಕಂಪ್ಲೀಟ್ ಆದರೂ ನಿಮ್ಗೆ ಇನ್ನೂ ಅದ್ರ ಬಗ್ಗೆನೇ ಹೆಚ್ಚು ಟೆನ್ಷನ್ ತಗೋತಿದ್ದೀರಾ. ಹಾಗೂ ನಿಮ್ಗೆ ಕೊಟ್ಟಿರೋಂಥ ಜವಾಬ್ದಾರಿ ಬಗ್ಗೆನೂ ತುಂಬ ಟೆನ್ಷನ್ ತಗೋತಿದ್ದೀರಾ. ಹಾಗೂ ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬ ಟೆನ್ಷನ್ ತಗೋತಿದ್ದೀರಾ. ನಿಮ್ಮ ಮಕ್ಕಳ ವಿಚಾರ ಬಗ್ಗೆನೂ ತುಂಬಾ ಟೆನ್ಷನ್ ತಗೋತಿದ್ದೀರಾ. ಮನೇಲಿ ಯಾಕೋ ಕಿರಿಕಿರಿಯಾದ ವಾತಾವರಣಗಳಿದೆ ಈ ಒಂದು ವೀಕಲ್ಲಿ. ಆ ಏನು ಕಿರಿಕಿರಿ ವಾತಾವರಣ ಇತ್ತು ಹೋದ ವೀಕ್, ಈ ಒಂದು ವೀಕಲ್ಲಿ ಅದು ಏನು ಒಂದು ಕ್ಲಾರಿಟಿ ಸಿಗ್ತಿದೆ. ಯಾಕೆ ಯಾವ ವ್ಯಕ್ತಿಯಿಂದ ಈ ರೀತಿ ಆಗ್ತಿದೆ ಅನ್ನೋದು ನಿಮಗೆ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ನಿಮಗೆ ಯಾರೇ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅನ್ನೋದು ನಿಮಗೆ ಹೆಚ್ಚು ಕ್ಲಾರಿಟಿ ಸಿಗ್ತಿದೆ. ಖಂಡಿತ ಯಾವುದೋ ಒಂದು ವಸ್ತುನ ನೀವು ಕಳ್ಕೊಳ್ಳೋವಂಥದ್ದು ಇರಬಹುದು, ಅದ್ರ ಬಗ್ಗೆ ನೀವು ಗಮನ ಕೊಡಬೇಕಿದೆ. ನನಗೆ ಇಲ್ಲಿ ಏನು ಎನರ್ಜೀಸ್ ಬಂದಿದೆ, ಕಾರ್ಡ್ ಏನು ಎನರ್ಜೀಸ್ ತಿಳಿಸ್ತಿದೆ ಅದನ್ನು ತಿಳಿಸ್ತಿದ್ದೀನಿ. ಯಾವ್ದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಹಾಗೂ ಯಾವುದು ನಿಮ್ಗೆ ಬೇಕು ಅಂತ ನೀವು ಬಯಸ್ತಿದ್ದೀರಾ ಅದು ನಿಮ್ಗೆ ಇನ್ನೂ ಸಿಗ್ತಾ ಇಲ್ಲ ಅನ್ನೋ ಒಂದು ಬೇಸರ ಹೆಚ್ಚಾಗಿದೆ. ದೇವ್ರ ಮೇಲೆ ತುಂಬ ಕೋಪ ಬಂದಿದೆ. ಹಾಗೂ ಏನೋ ಒಂದು ನಂಬಿಕೆನೇ ನಂಬಿಕೆ ನೀವು ಯಾವ ವ್ಯಕ್ತಿ ಮೇಲೆ ನೀವು ನಂಬಿಕೆ ಇಟ್ಟಿದ್ರಿ, ಏನು ನೀವು ಕೆಲಸನ ನಂಬಿಕೆ ಇಟ್ಟು ಮಾಡಿದ್ರಿ, ನಂಬಿಕೆನ ಯಾಕೋ ಆ ವ್ಯಕ್ತಿಗಳು ಉಳಿಸ್ಕೋತಿಲ್ದೇ ಇರಬಹುದು, ಅಥವಾ ಆ ಕೆಲಸ ಆಗದೆ ಇರಬಹುದು. ಯಾವುದ್ರ ಮೇಲೂ ನಂಬಿಕೆ ಇಡಲ್ಲ, ನನಗೆ ಯಾವುದೂ ನನಗೆ ಸಿಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಯಾವುದೂ ಇಲ್ಲ, ನನಗೆ ಯಾರು ಬ್ಲೆಸ್ಸಿಂಗ್ಸ್ ಇಲ್ಲ, ನನಗೆ ಯಾರು ಬ್ಲೆಸ್ಸಿಂಗ್ಸ್ ಮಾಡಿಲ್ಲ, ನಿಮ್ಮ ಹಿರಿಯರ ಆಶೀರ್ವಾದ ನಿಮಗೆ ಸಿಕ್ಕಿಲ್ಲ ಅನ್ನೋ ಒಂದು ಏನೋ ಒಂದು ಗಿಲ್ಟ್ ಇದೆ. ಸೊ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ಈ ಒಂದು ವೀಕಲ್ಲಿ ನೀವು ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅನ್ನೋದನ್ನು ನಿಮಗೆ ಕ್ಲಾರಿಟಿ ತೋರಿಸ್ತಿದ್ದಾರೆ. ಹಾಗೂ ನಿಮ್ಮ ಒಂದು ಗ್ರಾಮ ದೇವತೆಯ ಆಶೀರ್ವಾದ ನಿಮಗೆ ಬೇಕಿದೆ. ನೀವು ತುಂಬ ದಿಸೆಗಳಾಗಿರಬಹುದು, ನಿಮ್ಮ ಗ್ರಾಮ ದೇವತೆಯ ಸನ್ನಿಧಾನಕ್ಕೆ ಹೋಗಿ ಖಂಡಿತ ವಿಸಿಟ್ ಮಾಡಿ. ಏನು ಬ್ಲಾಕೇಜಸ್ ಇದೆ ಆ ತಾಯಿ ನಿಮ್ಮನ್ನು ಆ ಒಂದು ಬ್ಲಾಕೇಜಸ್ನಿಂದ ರಿಮೂವ್ ಮಾಡಿ ನಿಮಗೆ ರಕ್ಷಣೆ ಮಾಡ್ತಿದ್ದಾರೆ. ಖಂಡಿತ ಸಂಬಡಿ ಆ್ಯಸ್ ಬ್ಲಾಕ್ ಯು, ಆ ಬ್ಲಾಕ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಬ್ಲಾಕೇಜಸ್ ಇದೆ, ಅದನ್ನು ರಿಮೂವ್ ಮಾಡ್ಕೋಬೇಕಿದೆ. ಹೆಚ್ಚು ನೀವು ಮಾಡ್ತಿರೋ ಕೆಲಸದಲ್ಲಿ ಹಾಗೂ ಏನೇ ನೀವು ಸ್ವಂತ ಉದ್ಯೋಗ ಮಾಡಲಿಕ್ಕಾಗಿರಬಹುದು, ಭೂಮಿ ಖರೀದಿ ಮಾಡಲಿಕ್ಕಾಗಿರಬಹುದು, ಅಥವಾ ನಿಮ್ಮ ಮಕ್ಕಳ ಎಜುಕೇಷನ್ ಬಗ್ಗೆ ಡಿಸಿಷನ್ಸ್ನ ತಗೊಳ್ಳಿಕ್ಕಾಗಿರಬಹುದು, ಮ್ಯಾರೇಜ್ ಬಗ್ಗೆ ಡಿಸಿಷನ್ಸ್ ತಗೊಳ್ಳಿಕ್ಕಾಗಿರಬಹುದು, ನಿಮ್ಮ ಮಕ್ಕಳ ಮ್ಯಾರೇಜ್ ಬಗ್ಗೆ ಎಲ್ಲವೂ ಬ್ಲಾಕೇಜಸ್ ಅನ್ನಿಸ್ತಿದೆ. ಯಾವುದು ಕೆಲಸ ಕೈಗೆತ್ಕೊಂಡಿದ್ದು ಆಗ್ತಿಲ್ಲ, ಸರಳವಾಗಿ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ. ನೀವೆಷ್ಟು ಜೋಪಾನ ಮಾಡ್ತಿದ್ದೀರಾ, ನೀವೆಷ್ಟು ಕಾಳಜಿ ವಹಿಸ್ತಿದ್ದೀರಾ, ಅಥವಾ ನೀವು ಹೆಚ್ಚು ಯಾರನ್ನ ನಂಬಿದ್ದೀರಾ, ಅಥವಾ ನೀವು ಯಾವ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ಯಾವುದು ಕೂಡ ನಿಮಗೆ ಸರಿಯಾದ ಕ್ಲಾರಿಟಿ ಸಿಗ್ತಿಲ್ಲ. ಎಲ್ಲವೂ ಯಾಕೋ ಮೋಸ ಆಗ್ತಿದೆ ಅನ್ನೋ ಒಂದು ಮನಸ್ಸಲ್ಲಿ ನಿಮಗಿದೆ. ಆ ಒಂದು ಮೋಸದಿಂದ ಏನು ಮೋಸ ಆಗಿದೆ, ಯಾರಿಂದ ಮೋಸ ಆಗಿದೆ, ನಿಮ್ಗೆ ಈ ರೀತಿ ಮಾಡಬೇಕು ಅನ್ನೋ ಒಂದು ನೆಗೆಟಿವಿಟಿ ಯಾರು ಮಾಡಿದ್ದಾರೆ ಅನ್ನೋದು ಇನ್ನು ಒಂದು 10 ಡೇಸಲ್ಲಿ ನಿಮಗೆ ಅದು ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಪಾಯಿಂಟ್ ನಂಬರ್ 2, ಯಾವುದಕ್ಕೂ ವರಿ ಮಾಡಬೇಡಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಈ ಒಂದು ವೀಕಲ್ಲಿ ಹೆಚ್ಚು ರಾಘವೇಂದ್ರ ಸ್ವಾಮಿ ಸ್ತೋತ್ರ ಹಾಗೂ ಅಷ್ಟೋತ್ತರನ ಓದಿ, ಹಾಗೂ ಇನ್ನಷ್ಟು ನಿಮಗೆ ಫಲಗಳು ಸಿದ್ಧಿ ಆಗುತ್ತೆ. ಸೊ ರಾಯರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ನಿಮ್ಮ ಮೇಲೆ ಇದೆ. ಏನು ನಿಮಗೆ ಈ ರೀತಿ ಆಗಬೇಕು, ನೆಗೆಟಿವಿಟಿ ಅಥವಾ ನಿಮ್ಗೇನು ನೆಗೆಟಿವಿಟಿ ಮಾಡಿದ್ದಾರೆ, ನಿಮ್ಮಿಂದ ಏನು ಕಳ್ತನ ಆಗಬೇಕು ಅಂತ ಬಯಸಿದ್ದಾರೆ, ಅದು ಕೂಡ ನಿಮಗೆ ರಾಯರ ಅನುಗ್ರಹದಿಂದ ನೀವು ಆ ಒಂದು ಏನು ಕಳ್ಕೊಳ್ತಿದ್ರಿ ಅದು ನಿಮಗೆ ಮತ್ತೆ ಪುನಃ ಬರ್ತಿದೆ, ನಿಮ್ಮ ಕೈಗೆ ಸೇರ್ತಿದೆ. ಏನು ನೀವು ಕಳ್ಕೊಳ್ತಿದ್ದೀರ ವಸ್ತುಗಳ ಬಗ್ಗೆ ಗಮನ ಕೊಡಿ. ನಿಮ್ಮ ವಸ್ತು ಇಟ್ಟಿರೋ ವಸ್ತು ಕಾಣೆ ಆಗಬಹುದು, ಅಥವಾ ನೀವೆಲ್ಲೋ ಇಟ್ಟು ಮರೆತು ಅದು ಕಾಣೆ ಆಗಬಹುದು.
ಅದ್ರ ಬಗ್ಗೆ ಗಮನ ಕೊಡಿ. ರಾಯರು ನಿಮ್ಮ ಜೊತೆ ಹೆಚ್ಚಿನ ರಕ್ಷಣೆನ ಮಾಡ್ತಿದ್ದಾರೆ. ಆ್ಯಂಡ್ ಏನೋ ಒಂದು ಸತ್ಯ ತಿಳಿಬೇಕಿದೆ, ಆ ಸತ್ಯನ ತಿಳ್ಕೊಳ್ತಿದ್ದೀರಾ. ಆ್ಯಂಡ್ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಇದೆ. ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಏನು ನೀವು ಭಯ ಪಡ್ತಿದ್ದೀರಾ, ಅವ್ರ ಆರೋಗ್ಯದಲ್ಲೂ ಕೂಡ ಬದಲಾವಣೆಗಳಿದೆ. ಆ್ಯಂಡ್ ಯಾರೋ ಇಲ್ಲಿ ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ನೀವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ, ಎಕ್ಸಾಮ್ಸ್ಗಾಗಿರಬಹುದು, ನಿಮ್ಮ ಒಂದು ಜಾಬ್ ವಿಚಾರವಾಗಿ ಆಗಿರಬಹುದು. ಖಂಡಿತ ನಿಮಗೆ ಒಂದು ವೀಕಲ್ಲಿ ಹೆಚ್ಚಿನ ಸಕ್ಸಸ್ ನಿಮ್ಮ ಒಂದು ಕೆಲಸದಲ್ಲಿ, ನಿಮ್ಮ ಎಕ್ಸಾಮ್ಸ್ನಲ್ಲಿ ಇದೆ. ಎಸ್, ಯಾವ ಕೆಲಸನ ಡ್ರಾಪ್ ಮಾಡಿದ್ರಿ ಆ ಕೆಲಸ ಖಂಡಿತ ಈ ಒಂದು ವೀಕಲ್ಲಿ ಫಾಸ್ಟಾಗಿ ಮೂವ್ ಆನ್ ಆಗ್ತಿದೆ. ಹಾಗೂ ಫಾಸ್ಟಾಗಿ ಮೂವ್ ಆನ್ ಆಗ್ತಿದೆ. ಸಡನ್ನಾಗಿ ಏನೋ ಒಂದು ರೀತಿ ಆ ಒಂದು ಕೆಲಸ ಅರ್ಧದಲ್ಲೇ ನಿಂತು ಹೋಗಬಹುದು. ಅದಕ್ಕೆ ನೀವು ಹೆಚ್ಚು ತಲೆ ಕೆಡಿಸ್ಕೊತಿದ್ದೀರಾ. ಇನ್ನೇನು ಆಗಬೇಕು ಅಷ್ಟರಲ್ಲಿ ಏನಾದರೂ ಒಂದು ವಿಘ್ನ ಆಗ್ತಿದೆ ಅನ್ನೋ ಒಂದು ನಿಮಗೆ ಏನು ಬೇಸರ ಆಗ್ತಿದೆ. ಸಂಬಡಿ ನಿಮಗೆ ನೀವು ಯಾರ ಜೊತೆ ನಿಮ್ಮ ಒಂದು ಮನಸ್ಸಿನ ಮಾತನ್ನ ಶೇರ್ ಮಾಡಿದ್ದೀರಾ, ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ವ್ಯಕ್ತಿಗಳಿಂದನೇ ಸ್ವಲ್ಪ ನಿಮಗೆ ಅದು ಅಡೆತಡೆ ಆಗ್ತಿದೆ. ಅದು ಕೂಡ ನಿಮಗೆ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಕೋರ್ಟ್ ವಿಚಾರದಲ್ಲಿ ನೀವೇನಾದರೂ ಡೈವರ್ಸ್ಗೆ ಅಪ್ಲೈ ಮಾಡಿದರೆ, ಅಥವಾ ನಿಮಗೆ ಮತ್ತೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಇರಬೇಕು ಅಂತ ನೀವು ನಿರ್ಧಾರ ಮಾಡಿದರೆ, ಖಂಡಿತ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ಹೆಚ್ಚಿನ ಸಂತೋಷ ನಿಮ್ಮ ಒಂದು ಕುಟುಂಬದಲ್ಲಿ ಸಿಗ್ತಿದೆ. ಹಾಗೂ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಕೂಡ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಎಸ್, ಈ ಒಂದು ವೀಕಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಬೇಕಿದೆ. ಇಲ್ಲಿ ಗರ್ಲ್ಸ್ಗೆ ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ಸ್ ಆಗಬಹುದು. ಈ ಒಂದು ವೀಕಲ್ಲಿ ಹೆಚ್ಚು ಸ್ಟಮಕ್ ಪೇನ್ ಆಗ್ತಿರಬಹುದು. ವೈದ್ಯರನ್ನು ಭೇಟಿ ಮಾಡಿ, ಹಾಗೂ ಆರೋಗ್ಯ ಪದಾರ್ಥನ ಊಟನ ಮಾಡಿ, ಹಾಗೂ ಟೈಮ್ ಸರಿಯಾಗಿ ಊಟ ಮಾಡಿ. ಆ್ಯಂಡ್ ಹೆಚ್ಚು ವಾಟರ್ನ ಕುಡೀರಿ. ಹೆಚ್ಚು ಬೇಡದೇ ಇರೋ ವಿಚಾರಕ್ಕೆ ತಲೆ ಕೆಡಿಸ್ಕೋಬೇಡಿ. ಹಿಂಗೆ ಆಯ್ತಲ್ಲ ಅಂತ ವರಿ ಮಾಡಬೇಡಿ. ಅದಕ್ಕೆ ಹೆಚ್ಚಿನ ನಿಮಗೆ ಅನುಕೂಲತೆನ ನೀವು ನಂಬಿರೋ ಶಕ್ತಿ ದೇವರು ಅವಕಾಶನ ಮಾಡಿಕೊಡ್ತಿದ್ದಾರೆ. ಇದರಿಂದ ನಿಮಗೆ ಹೇಗೆ ಈಚೆ ಬರಬೇಕು, ಹೀಗೆ ಪಾರಾಗಿ ಬರಬೇಕು ಅನ್ನೋದನ್ನು ನಿಮಗೆ ಕ್ಲಾರಿಟಿ ತೋರಿಸ್ತಿದ್ದಾರೆ. ಎಸ್, ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರಬೇಕು ಅಂತ ತುಂಬ ದಿವಸಗಳಿಂದ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು. ಆ್ಯಂಡ್ ಆ ವ್ಯಕ್ತಿಗಳು ನಿಮ್ಮ ಹತ್ರ ಏನೋ ಒಂದು ಬೇಡಿಕೆನ ಇಡ್ತಿರಬಹುದು, ಪ್ರಾಮಿಸ್ನ ತೊಗೊಳ್ತಿರ್ಬಹುದು. ಅದ್ರ ಕಡೆನೂ ನೀವು ಗಮನ ಕೊಡಬೇಕಿದೆ. ಫೈಲ್ ನಂಬರ್ 2. ಎಸ್, ಹೆಚ್ಚು ನೀವೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಹಾಗೂ ನೀವೆಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಆಗಿರಬಹುದು, ಹೆಚ್ಚು ನೀವು ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳನ್ನ ಹಾಗೂ ನಿಮ್ಮ ಸರೌಂಡಿಂಗ್ನ ನೀವು ತುಂಬ ಅಬ್ಸರ್ವ್ ಮಾಡ್ತಿದ್ದೀರಾ. ಏನೋ ಒಂದು ನಿಮಗೆ ಸೂಚನೆಗಳು ಸಿಗ್ತಿದೆ. ಖಂಡಿತ ಅದ್ರ ಬಗ್ಗೆ ಗಮನ ಕೊಡಬೇಕಿದೆ ನೀವು. ಅದರಿಂದ ನಿಮಗೆ ಏನೋ ಒಂದು ಸೂಚನೆ, ತಾಯಿ ನಿಮಗೆ ಏನೋ ಆ ಸೂಚನೆಯಿಂದ ನಿಮಗೇನೋ ಒಂದು ಕ್ಲಾರಿಟಿ ಸಿಗ್ತಿದೆ. ಅದರಿಂದ ನಿಮಗೊಂದು ರಕ್ಷಣೆ ಕೂಡ ಇದೆ. ಏನು ಮಾಡಬೇಕು, ಯಾವ ದಿಕ್ಕಲ್ಲಿ ಹೋಗಬೇಕು, ಏನು ನಿಮ್ಗೆ ಸಿಗಬೇಕು ಅನ್ನೋದು ತಾಯಿ ನಿಮಗೆ ನಿರ್ಧರಿಸಿದ್ದಾರೆ. ಹಾಗೂ ಇಲ್ಲಿ ನಿಮ್ಮ ಹಿರಿಯರ ಆಶೀರ್ವಾದ ಇದೆ. ಹಾಗೂ ಯಾರು ನಿಮ್ಮ ಲೈಫಿಂದ ದೂರ ಹೋಗಿದ್ರು ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅವ್ರು ನಿಮ್ಮ ಶತ್ರು ಆಗಿರಬಹುದು, ಅಥವಾ ನೀವು ಇಷ್ಟಪಟ್ಟಿರೋ ಪರ್ಸನ್ ಆಗಿರಬಹುದು. ತುಂಬ ದಿವಸಗಳಿಂದ ಅವ್ರನ್ನ ನೀವು ಬ್ಲಾಕ್ ಮಾಡಿರಬಹುದು. ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಯೋಗಾಭ್ಯಾಸನ ಮಾಡ್ತಿದ್ದೀರಾ. ಆ್ಯಂಡ್ ಹೆಚ್ಚು ನಿಮ್ಮ ಒಂದು ದೇಹದ ತೂಕನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೆಚ್ಚು ಈ ಒಂದು ವೀಕಲ್ಲಿ ಎಕ್ಸಸೈಸ್, ಏರೋಬಿಕ್ಸ್ನ ಮಾಡ್ತಿದ್ದೀರಾ. ಫೈಲ್ ನಂಬರ್ 2. ಹಾಗೂ ನಿಮ್ಮ ಆರೋಗ್ಯ ಸಂಬಂಧಪಟ್ಟಾಗೆ ಖಂಡಿತ ಬಹಳಷ್ಟು ಚೇತರಿಕೆ ಇದೆ. ಹಾಗೂ ಇಲ್ಲಿ ನೀವು ಧರಿಸಿರುವಂತಹ ರುದ್ರಾಕ್ಷಿ ಆಗಿರಬಹುದು, ಏನಾದರೂ ನೀವು ಧರಿಸಿರುವಂಥ ತಾಯ್ತ ಆಗಿರಬಹುದು, ಕ್ರಿಸ್ಟಲ್ಸ್ ಆಗಿರಬಹುದು, ಅದೇನೋ ಸಡನ್ನಾಗಿ ನಿಮಗೆ ಬ್ರೋಕನ್ ಆಗಬಹುದು. ನಿಮಗೆ ಈ ನೆಗೆಟಿವಿಟಿ ಆಗಿದೆ, ಅದರಿಂದ ನಿಮಗೆ ರಿಮೂವ್ ಮಾಡಿದ್ದಾರೆ. ಅದಕ್ಕೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಈ ರೀತಿ ಆಯ್ತಲ್ಲ ಅನ್ನೋದಕ್ಕೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಖಂಡಿತ ನಿಮಗೆ ದೃಷ್ಟಿ ಆಗಿತ್ತು, ಅದರಿಂದ ನಿಮಗೆ ರಿಮೂವ್ ಆಗಿದೆ. ಆ್ಯಂಡ್ ಏನಕ್ಕೂ ನೀವು ಹೆಚ್ಚು ಭಯ ಪಡ್ತಿದ್ದೀರಾ, ಭಯ ಪಡಬೇಡಿ. ಖಂಡಿತ ಹೆಚ್ಚಿನ ಕಾನ್ಫಿಡೆನ್ಸ್ ಇರಲಿ ನೀವು ಮಾಡ್ತಿರೋ ಕೆಲಸದಲ್ಲಿ, ಹಾಗೂ ನಿಮಗೆ ಸಿಕ್ಕಂಥ ಸೂಚನೆಗಳ ಬಗ್ಗೆ. ಹಾಗೂ ನೀವು ಈ ಒಂದು ವೀಕಲ್ಲಿ ಯಾವುದೋ ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಯಾವುದೋ ಅರ್ಕೆನ ತೀರಿಸಲಿಕ್ಕೆ ನೀವು ಟ್ರಾವೆಲ್ ಮಾಡ್ತಿದ್ದೀರಾ. ಖಂಡಿತ ಆ ತಾಯಿಯ ರಕ್ಷಣೆ ನಿಮ್ಮ ಮನೆ ಮೇಲಿದೆ. ಹಾಗೂ ಯಾವುದೋ ಒಂದು ಕೆಟ್ಟ ದೃಷ್ಟಿ ಇದೆ ನಿಮ್ಮ ಮನೆ ಮೇಲೆ, ಆ ಕೆಟ್ಟ ದೃಷ್ಟಿಯಿಂದ ನಿಮಗೆ ನಿವಾರಣೆ ಆಗ್ತಿದೆ. ಎಸ್,
ಇಲ್ಲಿ ಧನಸ್ಸು ರಾಶಿ, ಮೇಷ ರಾಶಿ, ಕರ್ಕಾಟಕ ರಾಶಿ, ಕುಂಭ ರಾಶಿ, ಮಕರ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ ಎನರ್ಜೀಸ್ ಇದೆ. ಎಸ್, ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಎಸ್, ನೀವು ಏನು ಬರೀ ಕಾಲಲ್ಲಿ ಈ ಒಂದು ವೀಕಲ್ಲಿ ಎಲ್ಲಾದರೂ ನೀವು ನಡೀತಿದ್ದೀರಾ, ಕ್ಷೇತ್ರದಲ್ಲಿ ಆಗಿರಬಹುದು ಅಥವಾ ಎಲ್ಲಾದರೂ ನೀವು ಬರೀ ಕಾಲಿನಲ್ಲಿ ನಡೆಯೋದ್ರಿಂದ ಸ್ವಲ್ಪ ನಿಮ್ಮ ಕಾಲಿಗೆ ಸ್ವಲ್ಪ ಪೇನ್ ಆಗಬಹುದು. ಎಸ್, ನನಗಿಲ್ಲೇನು ಮೆಸೇಜಸ್ ಸಿಕ್ಕಿದೆ ಅದು ನಿಮಗೆ ತಿಳಿಸಿದ್ದೀನಿ. ಆ್ಯಂಡ್ ಯಾರೋ ಇಲ್ಲಿ ಹೊಸ ಮನೆಗೆ ಕೂಡ ಹೋಗ್ತಿದ್ದೀರಾ, ಅಲ್ಲಿ ನಿಮ್ಮ ಮನೆಯಲ್ಲಿ ಏನು ನೀವು ಹೊಸ ಮನೆಗೆ ಗೃಹ ಪ್ರವೇಶ ಮಾಡ್ತಿದ್ದೀರಾ ಅಥವಾ ನೀವು ಯಾವ ಹೊಸ ಮನೆಗೆ ಹೋಗ್ತಿದ್ದೀರಾ, ಖಂಡಿತ ಅಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ತಾಯಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ ಹಾಗೂ ಏನೋ ಒಂದು ರಕ್ಷಣೆ ನಿಮಗಿದೆ. ಎಸ್, ಈ ಹಿಂದೆ ಯಾರು ನಿಮ್ಮಿಂದ ಸಹಾಯ ಪಡೆದುಕೊಂಡಿದ್ದಾರೆ ಅಥವಾ ನಿಮ್ಮಿಂದ ಯಾವುದಾದ್ರೂ ಥಿಂಗ್ಸನ್ನು ನಿಮ್ಮಿಂದ ತಗೊಂಡಿರಬಹುದು, ಅದರಿಂದ ಆ ವ್ಯಕ್ತಿಗಳು ನೆಗೆಟಿವಿಟಿ ಮಾಡಿ ನಿಮಗೆ ವಾಪಸ್ ಕೈಗೆ ತಂದ್ಕೊಳ್ಬಹುದು. ಅದ್ರ ಬಗ್ಗೆ ಗಮನ ಕೊಡಿ. ಅದನ್ನು ನೀವು ಥ್ರಾಟ್ ಮಾಡೋದೇ ಒಳ್ಳೆಯದು. ಅದು ಒಂದು ಚಿಕ್ಕದಾಗಿರಬಹುದು, ದೊಡ್ಡದಾಗಿರಬಹುದು, ಅದು ನೀವೇನು ಕೊಟ್ಟಿದ್ರಿ, ಪೆನ್ಸಿಲ್, ಪೆನ್, ಎನಿಥಿಂಗ್, ನಿಮ್ಮ ಒಂದು ಆರ್ಟಿಫಿಷಿಯಲ್ ಚೈನ್ ಆಗಿರಬಹುದು, ಸಮಥಿಂಗ್, ಆ್ಯಂಡ್ ಯುವರ್ ಸ್ಯಾರಿ ಆಗಿರಬಹುದು, ಡ್ರೆಸ್ಸಸ್ ಆಗಿರಬಹುದು, ಎನಿಥಿಂಗ್, ಆ ಒಂದು ವಸ್ತುವಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗಬಹುದು. ಅದು ನೀವು ಅಬ್ಸರ್ವ್ ಮಾಡದೆ ಹೋದರೆ ಈ ಒಂದು ವೀಕಲ್ಲಿ ನಿಮಗೆ ಅದು ಹೆಚ್ಚು ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಆ ವಸ್ತುವಿಂದನೇ ನಿಮಗೆ ಈ ರೀತಿ ಆಗ್ತಿದೆ ಅನ್ನೋದು ನಿಮಗೆ ಸೂಚನೆ ಸಿಗ್ತಿದೆ. ಎಸ್, ಆ ವಸ್ತುನ ಥ್ರೋ ಔಟ್ ಮಾಡಿ. ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡ್ತಿದ್ದಾರೆ ತುಂಬ ದೂರದ ವ್ಯಕ್ತಿಗಳು, ನಿಮ್ಮ ದೂರದ ರಕ್ತ ಸಂಬಂಧಿಕರಾಗಿರಬಹುದು, ನಿಮ್ಮ ಒಂದು ಫ್ರೆಂಡ್ಸ್ ಸರೌಂಡಿಂಗ್ ಇರಬಹುದು. ನಿಮಗೆ ಯಶಸ್ಸು ಸಿಗಬಾರ್ದು, ನಿಮಗೆ ಒಳ್ಳೆ ದಾರಿ ಸಿಗಬಾರ್ದು, ನೀವು ಅಂದ್ಕೊಂಡಿದ್ದಾಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಆ ವ್ಯಕ್ತಿದಾಗಿದೆ. ಬಟ್ ಏಂಜಲ್ಸ್ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಏಂಜಲ್ಸ್ ನಂಬರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಎಸ್, ಯಾವುದೇ ನಿಮಗೆ ಆ ವ್ಯಕ್ತಿಗಳು ತಡೆದಿರಬಹುದು, ಅದನ್ನು ಈ ಒಂದು ವೀಕಲ್ಲಿ ನಿಮಗೆ ಆ ಬ್ಲಾಕಿಂದ ರಿಮೂವ್ ಮಾಡ್ತಿದ್ದಾರೆ. ಖಂಡಿತ ನಿಮಗೆ ಏನು ನ್ಯಾಯ ಬೇಕಾಗಿದೆ ಅಂತ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಆ ನ್ಯಾಯ ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 2. ಎಸ್, ಆನ್ಲೈನಲ್ಲಿ ಹೆಚ್ಚು ನಿಮ್ಮನ್ನು ಕೆಲವು ವ್ಯಕ್ತಿಗಳು ಸರ್ಚ್ ಮಾಡ್ತಿದ್ದಾರೆ. ಎಸ್, ನಿಮ್ಮ ಇಷ್ಟಪಟ್ಟಿರೋ ಪರ್ಸನ್ ಕೂಡ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಏನೋ ಒಂದು ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನೀವು ಕೂಡ ಆ ವ್ಯಕ್ತಿ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ತುಂಬಾ ಆ ವ್ಯಕ್ತಿನ ನಂಬಿದ್ದೀರಾ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕು ಅಂತ ಪ್ರೇಯರ್ ಮಾಡಿದ್ದೀರಾ, ಖಂಡಿತ ಅರಿಕೆನ ಮಾಡಿದ್ದೀರಾ. ಖಂಡಿತ ಒಂದು ವೀಕಲ್ಲಿ ಆ ವ್ಯಕ್ತಿ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಫೈಲ್ ನಂಬರ್ 2. ಎಸ್, ಹೊಸ ಸಂಬಂಧ ನಿಮ್ಮ ಬದುಕಿಗೆ ಬರ್ತಿದೆ. ನಿಮ್ಮ ಮಕ್ಕಳಿಗೆ ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ತಿದೆ. ಅದು ಕೂಡ ನಿಮಗೆ ತುಂಬಾ ಹ್ಯಾಪಿನೆಸ್ ಸಿಗ್ತಿದೆ. ಹಾಗೂ ನಿಮ್ಮ ಒಂದು ಸಂಬಂಧದಿಂದನೂ ಕೂಡ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಿದೆ. ನಿಮ್ಮ ತಂದೆ ಆಗಿರಬಹುದು, ನಿಮ್ಮ ತಾಯಿ ಸಂಬಂಧದಿಂದ ಕೂಡ ಬರ್ತಿರಬಹುದು. ಎಸ್, ಯಾವುದೋ ಭಿನ್ನ ಆಗಿರೋ ವಸ್ತು ನಿಮ್ಮ ಒಂದು ಪರ್ಸಲ್ಲೋ ಅಥವಾ ನಿಮ್ಮ ಒಂದು ಡ್ರಾಯರಲ್ಲೋ ಇಟ್ಟಿರಬಹುದು, ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡಬೇಕಾಗಿರಬಹುದು. ಎಸ್, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಇದೆ ಹಾಗೂ ವಿಷ್ಣುವಿನ ಆಶೀರ್ವಾದ ಇದೆ. ಸೊ ನೀವೆಲ್ಲೇ ಈ ಒಂದು ವೀಕಲ್ಲಿ ಟ್ರಾವೆಲ್ ಮಾಡಲಿ, ಅಲ್ಲಿ ನಿಮಗೆ ಗೋ ಕಾಣಿಸ್ಬಹುದು. ಆ ಗೋಯಿಂದ ನಿಮಗೆ ಒಂದು ಲಕ್ಷ್ಮೀ ದೇವಿಯ ಅನುಗ್ರಹ ಹೆಚ್ಚಾಗಿ ಸಿಗ್ತಿದೆ. ಅಥವಾ ಒಂದು ಫೆದರ್ಸ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿರಬಹುದು. ಖಂಡಿತ ಆ ಗೋಗೆ ಏನಾದರೂ ನಿಮ್ಮ ಕೈಸ್ತದಿಂದ ಹಣ್ಣನ್ನು ಕೊಡಿ. ಖಂಡಿತ ಏನು ಸಂಕಲ್ಪ ಮಾಡಿ ಹಣ್ಣನ್ನು ಕೊಡಿ. ಖಂಡಿತ ನಿಮಗೆ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿ ಸಿದ್ಧಿ ಆಗ್ತಿದೆ. ಕಣ್ಣಿಗೆ ಸಂಬಂಧಪಟ್ಟಾಗೆ ನಿಮ್ಮ ದೃಷ್ಟಿ ಏನಾದರೂ ನಿಮಗೆ ಕಣ್ಣಿಗೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ ಆಗಿದೆ, ಅದು ಕೂಡ ನಿಮಗೆ ನಿವಾರಣೆ ಆಗ್ತಿದೆ. ಫೈಲ್ ನಂಬರ್ 2. ಎಸ್, ತಾಯಿ ಲಕ್ಷ್ಮೀ ದೇವಿಗೆ ನಿಮ್ಮ ಕೈ ಹಸ್ತದಿಂದ ತಾವರೆ ಹೂವನ ಸಂಕಲ್ಪ ಮಾಡಿಕೊಡಿ. ನೀವು ತಾವರೆ ಹೂವನ್ನ ನಿಮ್ಮ ಮನೆಯಲ್ಲಿರೋ ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹದ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ. ಈ ಒಂದು ನಿಮಗೆ ಆಗಿರೋ ಒಂದು ಕೆಟ್ಟ ದೃಷ್ಟಿಯಿಂದ ನಿವಾರಣೆ ಮಾಡಿಕೊಡಿ ಅಮ್ಮ ಅಂತ ನೀವು ಪ್ರಾರ್ಥನೆ ಮಾಡಿ. ಖಂಡಿತ ಇನ್ನಷ್ಟು ನಿಮಗೆ ಅನುಕೂಲತೆಗಳು ಅಮ್ಮ ಮಾಡಿಕೊಡ್ತಿದ್ದಾರೆ. ಎಸ್,
ಏನೋ ಒಂದು ಎಚ್ಚರಿಕೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಕೊಡ್ತಿದ್ದಾರೆ, ನಿಮಗೂ ಹಾಗೂ ನಮಗೂ ಕೂಡ. ಈ ಒಂದು ವೀಕಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಹೆಚ್ಚು ಪ್ರಾರ್ಥನೆ ನೀವು ಹಾಗೂ ನಾವು ಮಾಡಬೇಕಿರಬಹುದು. ಏನೋ ಒಂದು ಸತ್ಯ ಹಾಗೂ ಏನು ನಾವು ಮಿಸ್ಟೇಕ್ಸ್ ಮಾಡಿದ್ದೀವಿ, ಏನು ಮಿಸ್ಟೇಕ್ಸ್ ಆಗಿದೆ ಅನ್ನೋದನ್ನು ನಮಗೆ ಹೆಚ್ಚು ಕ್ಲಾರಿಟಿ ಸುಬ್ರಹ್ಮಣ್ಯ ಸ್ವಾಮಿ ಕೊಡ್ತಿದ್ದಾರೆ. ಎಸ್, ಯಾರು ಈ ಒಂದು ವೀಕಲ್ಲಿ ನಿಮಗೆ ದೇವರ ಹೆಸರು ಹೇಳಿ ನಿಮಗೆ ಒಂದು ಅಂಜನ ಆಗಿರ್ಬೋದು, ಕುಂಕುಮ ಆಗಿರ್ಬೋದು, ವಿಭೂತಿ ಆಗಿರಬಹುದು, ಅಥವಾ ತಾಯ್ತ ಆಗಿರಬಹುದು, ಅಥವಾ ನಿಮ್ಮ ಮನೆಗೆ ಏನಾದರೂ ಒಂದು ವಸ್ತುನ ತಂದುಕೊಟ್ಟಿದ್ದಾರೆ ದೇವರ ಹೆಸರು ಹೇಳಿ, ಅದರಿಂದ ಸ್ವಲ್ಪ ನಿಮಗೆ ದೇವರ ಹೆಸರು ಹೇಳಿ ತಂದುಕೊಟ್ಟಿದ್ದಾರೆ. ನಿಮಗೆ ಹೆಚ್ಚು ದೃಷ್ಟಿ ಏನು ನಿಮ್ಮ ಕೆಲಸ ಆಗ್ತಿದೆ ಅದನ್ನು ತಡಿಲಿಕ್ಕೆ ಆ ಒಂದು ಪ್ರಸಾದನ ರೂಪದಲ್ಲಿ ನಿಮಗೆ ಕೆಟ್ಟದಾಗಬೇಕು ಅನ್ನೋದನ್ನು ನಿಮಗೆ ಮಾಡಲಿಕ್ಕೆ, ನಿಮ್ಮ ಲೈಫಲ್ಲಿ ಆಗಬೇಕು ಅನ್ನೋದನ್ನು ಕೆಲವು ವ್ಯಕ್ತಿಗಳು ಮೇಲ್ ಪರ್ಸನ್ಸ್ ಮಾಡ್ತಿದ್ದಾರೆ ಇಲ್ಲಿ. ಸೊ ಈ ಒಂದು ವೀಕಲ್ಲಿ ಸಡನ್ನಾಗಿ ನಿಮ್ಮ ಲೈಫಿಗೆ ಒಬ್ಬ ವ್ಯಕ್ತಿ ಬರ್ತಿದ್ದಾರೆ. ಆ ಮೇಲ್ ಪರ್ಸನ್, ಯಾರೋ ಮೇಲ್ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದೆ, ತುಂಬ ಏಜ್ ಆಗಿರೋ ಪರ್ಸನ್. ಆ ವ್ಯಕ್ತಿ ನಿಮಗೆ ಏನೋ ಒಂದು ಪ್ರಸಾದ ರೂಪದಲ್ಲಿ ನಿಮಗೆ ಕೊಡಬಹುದು. ಅದನ್ನು ನೀವು ಧಾರಣೆ ಮಾಡೋದ್ರಿಂದ, ಅದನ್ನು ವಾಣೆಗೆ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗಬಹುದು. ಅದ್ರ ಬಗ್ಗೆ ಗಮನ ಕೊಡಿ. ಎಸ್, ಶಿವನ ಆಲಯಕ್ಕೆ ಈ ಒಂದು ವೀಕಲ್ಲಿ ಹೋಗಿ ಬಿಲ್ವಪತ್ರೆಯಿಂದ ತಂದೆಗೆ ಅರ್ಪಣೆ ಮಾಡಿ ಖಂಡಿತ ಇನ್ನಷ್ಟು ನಿಮಗೆ ಈ ಒಂದು ಏನು ಪ್ರಾಬ್ಲಮ್ಸ್ ಇದೆ ಅದರಿಂದ ನಿಮಗೆ ಪರಮಾತ್ಮ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಎಸ್, ನೀವು ಯಾವ ಕೆಲಸನ ಬಯಸಿ ಈ ಒಂದು ವೀಕಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ, ಖಂಡಿತ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಸಕ್ಸಸ್ ಸಿಗ್ತಿದೆ. ಖಂಡಿತ ನೀವು ಆ ಕೆಲಸಕ್ಕೆ ಜಾಯಿನ್ ಆಗ್ತಿದ್ದೀರಾ. ಒಳ್ಳೆ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗ್ತಿದೆ. ತುಂಬಾ ಹ್ಯಾಪಿನೆಸ್ ಇದೆ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 2. ಎಸ್, ನಿಮ್ಮ ಮನೆಯಲ್ಲಿ ಶಂಖ ಇದ್ದು ಆ ಶಂಖನ ನೀವು ಪೂಜಿಸ್ದೆ ಅಥವಾ ಆ ಶಂಖ ಊದದೆ ನೀವು ಹಾಗೆ ಇಟ್ಟಿದ್ರೆ ಅದನ್ನು ಪೂಜೆ ಮಾಡಿ ಅದನ್ನು ಊದಲಿಕ್ಕೆ ನಿಮ್ಮ ಮನೆಯ ದೇವರಾಗಿರ್ಬೋದು ಅದನ್ನು ಹೆಚ್ಚು ಎಚ್ಚರಿಕೆನ ಕೊಡ್ತಿದ್ದಾರೆ. ಎಸ್, ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಿದೆ. ಎಸ್, ಯಾರೋ ಇಲ್ಲಿ ತ್ರಿಶೂಲನ ದೇವರಿಗೆ ಅರ್ಕೆ ಮಾಡಿ ದೇವಸ್ಥಾನಕ್ಕೆ ಅರ್ಕೆ ಮಾಡಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ರಿ, ಅದಿನ್ನೂ ನೀವು ತೀರಿಸಲ್ದೇ ಇರಬಹುದು. ಅದು ಹೆಚ್ಚು ಸೂಚನೆ ನಿಮಗೆ ಸಿಗ್ತಿದೆ. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಲೈಫಿಗೆ ಯಾವ ವ್ಯಕ್ತಿ ನಿಮ್ಮ ಮನೆಗೆ ಆಗಮನಿಸ್ತಿದ್ದಾರೆ, ನಿಮ್ಮ ಬದುಕಿಗೆ ಆಗಮನಿಸ್ತಿದ್ದಾರೆ, ಹೆಚ್ಚು ನಿಮ್ಮ ಜೊತೆ ಆ ವ್ಯಕ್ತಿಗಳು ಮಾತಾಡ್ತಿದ್ದಾರೆ, ಅವ್ರ ಬಗ್ಗೆ ಒಂದು ಕಣ್ಣಿರಬೇಕಾಗಿದೆ. ನಿಮಗೆ ಹೆಚ್ಚು ಆ ವ್ಯಕ್ತಿ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಆ ವ್ಯಕ್ತಿ ಒಂದು ರೀತಿ ನಿಮ್ಮ ವಿಚಾರನ ತಿಳಿದು ನಿಮಗೆ ಸ್ವಲ್ಪ ನೆಗೆಟಿವಿಟಿ ಮಾಡಿ ನಿಮಗೆ ಕಷ್ಟಕ್ಕೆ ದೂರಬೇಕು ಅನ್ನೋ ಒಂದು ಹೆಚ್ಚಿನ ಒಂದು ಇಂಟೆನ್ಷನ್ ಆ ವ್ಯಕ್ತಿದಿದೆ. ಆ ರೀತಿಯಾದ ಇಂಟೆನ್ಷನ್ ಆ ವ್ಯಕ್ತಿದಿದೆ. ನಿಮ್ಮನ್ನು ಕಷ್ಟಕ್ಕೆ ದೂರಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ನೀವು ಆಗಲೇ ಸಾಕಷ್ಟು ನೊಂದಿದ್ದೀರಾ, ಸಾಕಷ್ಟು ಪೇನ್ ಆಗಿದೆ ನಿಮ್ಮ ಬದುಕಲ್ಲಿ. ಈಗ ನೀವು ಚೇತರಿಸ್ಕೋತಿದ್ದೀರಾ. ಮತ್ತೆ ನಿಮ್ಮ ಲೈಫ್ಗೆ ಆ ವ್ಯಕ್ತಿಗಳು ತುಂಬಾ ಸಫರ್ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಟಿದ್ದಾರೆ. ಸೊ ಏನು ಈ ಒಂದು ವೀಕಲ್ಲಿ ನೀವು ಶಿವನ ಆಲಯಕ್ಕೆ ಹೋಗ್ತಿದ್ದೀರಾ, ನೀವು ವಿಸಿಟ್ ಮಾಡ್ತಿದ್ದೀರಾ, ನಂದೀಶನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ಗಂಟೆಯ ಶಬ್ದಗಳು ನಿಮಗೆ ಒಂದು ರೀತಿ ಮೈ ಜುಮ್ ಅನ್ನಿಸ್ಬಹುದು. ಈ ಒಂದು ಕ್ಷೇತ್ರ ದರ್ಶನ ಏನು ಮಾಡ್ತಿದ್ದೀರಾ, ಶಿವನ ಆಲಯಕ್ಕೆ ಹೋಗ್ತಿದ್ದೀರಾ, ಖಂಡಿತ ಒಂದು ಕ್ಷೇತ್ರದಲ್ಲಿ ನಿಮಗೆ ಗಂಟೆಯ ಶಬ್ದ ಹೆಚ್ಚು ನಿಮಗೆ ಏನೋ ಒಂದು ರೀತಿ ವೈಬ್ರೇಷನ್, ನಿಮ್ಮ ಬಾಡಿ ವೈಬ್ರೇಷನ್ ಆಗ್ತಿದೆ. ತುಂಬಾ ಒಂದು ಸಂತೋಷ ಆಗ್ತಿದೆ. ಏನೋ ಒಂದು ಸೂಚನೆ ಹಾಗೂ ನಿಮಗೇನು ಅಡೆತಡೆ ಆಗ್ತಿದೆ ಅದಕ್ಕೆ ಏನು ನಿವಾರಣೆ ಮಾಡ್ಕೋಬೇಕು ಅನ್ನೋದು ಕ್ಲಾರಿಟಿ ನಿಮಗೆ ಸಿಗ್ತಿದೆ. ಸೊ ಈ ಒಂದು ವೀಕಲ್ಲಿ ಗುರುಗಳ ಆಶೀರ್ವಾದ ಹೆಚ್ಚಾಗಿದೆ. ಯಾವುದು ಬೇಡ ನಿಮಗೆ ಅದನ್ನು ದೂರ ತಳ್ಳಿ, ಯಾರು ನಿಮ್ಮ ಲೈಫಿಗೆ ಬೇಡ ಅವ್ರನ್ನ ದೂರ ಇಡಿ. ನಿಮ್ಮ ಶತ್ರುಗಳು ನಿಮ್ಮ ಲೈಫಿಗೆ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ, ಅಥವಾ ನಿಮ್ಮ ಲೈಫಿಗೆ ಯಾವ ವ್ಯಕ್ತಿ ಬರಬೇಕು ಅಂತ ಈ ಒಂದು ವೀಕಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಆ ವ್ಯಕ್ತಿಗಳಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗ್ತಿದೆ, ಮನಸ್ಸಿಗೆ ಕಿರಿಕಿರಿ ಆಗ್ತಿದೆ. ಅವ್ರನ್ನ ನೀವು ನಿಮ್ಮ ಮನೆಯಿಂದ, ನಿಮ್ಮ ಬದುಕಿಂದ ದೂರ ಇಡಿ. ಎಸ್,
ಒಳ್ಳೆ ಟೈಮಿಂಗಲ್ಲಿ ಹಾಗೂ ನೀವು ಅಂದ್ಕೊಂಡಿರೋ ಟೈಮಿಂಗಲ್ಲಿ ಈ ಒಂದು ವೀಕಲ್ಲಿ ತುಂಬಾ ನಿಮಗೆ ಹೆಚ್ಚಿನ ಅನುಕೂಲತೆನ ಮಾಡಿಕೊಡ್ತಿದ್ದಾರೆ. ಯಾವ್ದು ಬೇಡ ಲೆಟ್ಕೋ ಮಾಡಿ, ಯಾವ್ದು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಗಮನ ಕೊಡಿ. ಆ್ಯಂಡ್ ಕೆಲವು ವಿಚಾರಗಳಿಗೆ ಆ ಥರ ಮಾಡಬೇಡಿ, ನಿಧಾನವಾಗಿ ಮೂವ್ ಆನ್ ಆಗಿ ವೆಯ್ಟ್ ಮಾಡಿ, ಖಂಡಿತ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಆ್ಯಂಡ್ ಎಸ್ ಕೂಡ ಇದೆ. ಎಸ್, ನೀವು ಅಂದ್ಕೊಂಡಿರೋ ಕೆಲಸ ನಿಧಾನ ಆದರೂ ಅದು ನಿಮಗೆ ಹೆಚ್ಚು ಅನುಕೂಲತೆನ ತಂದುಕೊಡ್ತಿದೆ, ಹೆಚ್ಚು ಸಕ್ಸಸ್ನ ತಂದುಕೊಡ್ತಿದೆ. ಪಾಯಿಂಟ್ ನಂಬರ್ 2, ಈ ಒಂದು ರೀಡಿಂಗ್ನ ನಾನು ಎಲ್ಲ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.